ನಿಮಗೆ ಈ ಒಂದು ಟೈಟಲ್ ಅಂದ್ರೆ ಸ್ವಲ್ಪ ದೊಡ್ಡದು, ಅದನ್ನ ಎಲ್ಲರೂ ಕೂಡ DSS ಅಂತಾನೆ ಕರೀತಿದ್ದಾರೆ ಇವತ್ತು. ಹೆಂಗೆ ಹೊಳೆದಿದ್ದು ಮತ್ತೆ ಯಾಕೆ ಇದೇ ಸೂಟೇಬಲ್ ಅಂತ ಅನ್ನಿಸ್ತು? ಸರಿ ಬನ್ನಿ, ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಹಾರ್ಮರಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ವೆಪನ್ಸ್ ಎಲ್ಲ ತೋರಿಸ್ತೀವಿ, ಬನ್ನಿ ಯಾವ ಥರ ಟೈಪ್ ಆಫ್ ಗನ್ ವೆಪನ್ಸ್ ಇರೋ ಅಂಥ ವೇರ್ ಹೌಸ್ಗೆ ಹೋಗ್ತೀವಿ. ಒಂದೊಂದು ಗನ್ಸ್ ಇರುತ್ತೆ. ಹೋಗ್ಬೇಕಾದ್ರೆ ಆ ಬೋಲ್ಡ್ ಇರುತ್ತೆ ಸ್ಟೇಷನ್ ಮುಂದೆ, ಅಲ್ಲಿ ಹಾಕಿರ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಎಲ್ಲ ಒಂದ್ ಕಡೆ ಕನೆಕ್ಟ್ ಆಯ್ತು ನಮ್ಮ ಒಂದು ಲೈಫ್ ಸ್ಟೈಲಿಗೆ. ಬಿಕಾಸ್ ನಾನು ತುಮಕೂರಲ್ಲೇ ಹುಟ್ಟು ಬೆಳೆದಾಗಿರೋದ್ರಿಂದ ಇವರು ಕೂಡ ತುಮಕೂರಿನವರು. ಅಂಡ್ ಟೀಮ್ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಸೊಗಡು ಕಷ್ಟ ಆಗಿಲ್ಲ ಅಂಡ್ ಕೆಲವೊಂದು ನಾನು ಹುಟ್ಟಾನೆ ಆ ಒಂದು ಬಂದೂಕ್ ಇರ್ಬೋದು, ನಮ್ಮ ಮನೆಯಲ್ಲೂ ಇದೆ. ಅವರು ಏಮ್ ಮಾಡು ಶೂಟ್ ಮಾಡು ಅಂತಂದ್ರೆ ಅವ್ರು ಹೇಳೋದು ನಾನು ಕಟ್ನಿಟ್ಟಾಗಿ ಮಾಡಿದ್ದೀನಿ ಸರ್. ಆಮೇಲೆ ಹೀರೋಯಿನ್ ತೆಂಗಿನಕಾಯಿ ಎಸಿತಾರೆ, ತೆಂಗಿನಕಾಯಿ ಹೊಡಿತಾರೆ, ತೆಂಗಿನಕಾಯಿ ಚೂರು ಚೂರಾಗುತ್ತೆ, ಅವನ್ನೆಲ್ಲ ನಾವು ರಿಸ್ಕ್ ತಗೊಂಡು ಮಾಡಿದ್ದೀವಿ. ಹೌದು ತುಂಬಾ ರಿಸ್ಕ್ ತಗೊಂಡಿದ್ದೀವಿ ಸರ್. ಅಯ್ಯೋ ಅಂದರೆ ಅವ್ರಿಗೆ ಬಿಲ್ಡಪ್ ಅದು ಆ್ಯಕ್ಚುಲಿ. ಈಗ ನಾನು ಯಾವಾಗ ಈ ಸಿನಿಮಾ ಕತೆ ಕೇಳಿದ್ನೋ ನಾನು ಅದನ್ನೇ ಹೇಳಿದೆ. ತುಂಬ ಭಾವುಕನಾದೆ. ತಂದೆ ತಾಯಿ ಮಕ್ಕಳನ್ನ ಮುದ್ದಾಗೆ ಪ್ರೀತಿಯಿಂದ ಏನು ಬೇಕೋ ಅದು ಕೊಡೋದಕ್ಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರಾ? ಹಂಗಂದ್ರೆ ನಮ್ಮ ತಂದೆ ನನ್ಗೇನು ಮಾಡಿರ್ಬೇಡ, ನನ್ನ ತಾಯಿ ನನ್ಗೇನು ಮಾಡಿರ್ಬೇಡ. ಜಾಸ್ತಿ ಹೇಳ್ಕೊಳಲ್ಲ, ನಾನು ನಮ್ಮಪ್ಪ ಜಾಸ್ತಿ ಮಾತಾಡ್ಕೊಳಲ್ಲ. ಪ್ರತಿಯೊಂದು ಮನೇಲೂ ಹಿಂಗೆ ಇರುತ್ತೆ. ಆದರೆ ಮಗನ್ಗೇನಾದ್ರೂ ಆದರೆ ತಂದೆ ಸುಮ್ಮನೆ ಇರಲ್ಲ, ತಂದೆಗೇನಾದ್ರೂ ಆದರೆ ಮಗನೂ ಸುಮ್ಮನೆ ಇರಲ್ಲ. ಅದು ಸಿನಿಮಾದಲ್ಲಿ ನೀವು ನೋಡ್ತೀರಾ ಸರ್. ಯಾವತ್ತೂ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿಲ್ಲ. ಅಂಡ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇಂಡಸ್ಟ್ರಿ ಅವರಿಲ್ಲ, ಏನೋ ಗೊತ್ತಿಲ್ಲ, ಇಂಡಸ್ಟ್ರಿಗೆ ಕರ್ಕೊಂಡ್ ಬಂದಿದೆ. ಸೊ ಇದನ್ನೇ ಪ್ರೊಫೆಷನಲ್ ಆಗಿ ತಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಈ ಕೆಲವು ಜನ ಹೇಳಿದ್ರು, ಏನದು ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನ ಮೇಲೆ ಕೂತಿದ್ದಾರೆ. ಅದು ನಿಮ್ಮ ಪಾಯಿಂಟ್ ಆಫ್ ವ್ಯೂ. ನೀವು ಹೇಳಿದ್ರಿ ಬುದ್ಧಿ, ಶಕ್ತಿ, ಹಸಿವು, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ನಮ್ಮ ಇಂಡಸ್ಟ್ರಿಗೆ ತುಂಬ ಅಗತ್ಯ. ಯಾಕೆ ಅಂತಂದರೆ ಪ್ರೊಡ್ಯೂಸರ್ ದುಡ್ಡನ್ನ ಯಾವ್ಯಾವ ರೀತಿನಲ್ಲಿ ಉಳಿಸ್ಬೇಕು ಅನ್ನೋ ಅಂತ ಕಲೆಗಾರ ಇವರು. ನೀವೇನ್ರಿ ದೊಡ್ಡ ಕ್ಯಾಮ್ರಾಮನ್ಗೆ ಲೆನ್ಸ್ ಫ್ರೇಮ್ ಹೇಳ್ತೀರಾ ಅಂತ ಅವರು. ನನಗೆ ಕ್ಲಾರಿಟಿ ಇದೆ ಸರ್, ನನಗೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ. ಏನು ಅವ್ನು ಸಂಜೆ ಹೋಗಿ ಅವ್ನು ಬಾತ್ರೂಮಲ್ಲಿ ಕೂತ್ಕೊಂಡ ಅಂದರೆ ಪಿನ್ಗಳೆಲ್ಲ ಮುಳ್ಳುಗಳು ತಗೊಂಡು ಕೂತ್ಕೊಳ್ಳೋಣ. ಶೂಟಿಂಗ್ ಮುಗಿದ್ಮೇಲೆ ಸರ್ ಪ್ಯಾಕಪ್ ಆಗಿ ರೂಮ್ಗೆ ಹೋದರೆ 1-2 ಅವರು ಬಾತ್ರೂಮ್ಗೆ 2 ಸೇಫ್ಟಿ ಪಿನ್ ತೊಗೊಂಡು ಹೋಗ್ತಾ ಇದ್ದೆ. 3 ಅವರ್ ಆಚೆ ಬರ್ತಾ ಇರಲಿಲ್ಲ, ಅಷ್ಟು ಮುಳ್ಳು ಹೋಗಿರೋದು ಮೈಯೆಲ್ಲ. ಅಪ್ಪ ಅಮ್ಮ 100% ಇದ್ದರೆ ಅವ್ರು ಕಾಪಾಡ್ಕೊ ಬಂದಿದ್ದು ಅಥವಾ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು ಅನ್ನೋ ಒಂದು ಮೂಡಿಗೆ ತರಿಸುತ್ತೆ ನನ್ನ ಸಿನಿಮಾ. ಫೆಬ್ರವರಿ 23ನೇ ತಾರೀಕು ಧೈರ್ಯಂ ಸರ್ವತ್ರ ಸದನಂ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ತಂದೆ ತಾಯಿಯ ಅಸ್ತಿತ್ವ ನೀವು ಹೇಗೆ ಉಳಿಸ್ಕೋಬೇಕು. ನಿಮ್ಮ ತಂದೆ ತಾಯಿನ ನೀವು ನಿಜವಾಗ್ಲೂ ಪ್ರೀತಿಸ್ತಿದ್ದೀರ ಅಂದರೆ ಬಂದು ಒಂದ್ಸರಿ ನನ್ನ ಸಿನಿಮಾ ನೋಡಿ, ಆ ಪ್ರೀತಿ ದುಪ್ಪಟ್ಟಾಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇವತ್ತು ಸ್ಪೆಷಲ್ ಗೆಸ್ಟ್ ಆಗಿ 3 ಜನ ಇದ್ದಾರೆ. ಇವತ್ತಿನ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನೋಡಿ. ನಿಮಗೆ ಒಂದು ಸಿನಿಮಾದ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ಜೊತೆಗೆ ಒಂದಿಷ್ಟು ಜ್ಞಾನ ಕೂಡ ಈ ಒಂದು ಸಂದರ್ಶನದಲ್ಲಿ ಬರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಾವು ಎಲ್ಲ ಕಡೆನೂ ಹೇಳ್ತಾ ಇರ್ತೀವಿ, ಎಲ್ಲವನ್ನ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ ಅಂತ. ಸೊ ಇನ್ನೊಂದು ವಿಚಾರಕ್ಕೆ ಹೋಗೋದಾದರೆ, ನಾವು ಎಲ್ಲ ರೀತಿಯಲ್ಲೂ ನಮ್ಮ ಏಳಿಗೆಗೆ ಒಂದು ಪ್ರಾಥಮಿಕವಾಗಿ ಒಂದು ಸಾಧನ ಬೇಕು ಅಂತ ಹೇಳಿದ್ರೆ ನಮ್ಮ ಒಳಗಡೆ ಒಂದು ಧೈರ್ಯ ಇರಬೇಕು ಅನ್ನೋದನ್ನು ಮಾತನ್ನು ಕೂಡ ಹೇಳ್ತೀವಿ. ನಾನು ಯಾಕೆ ಈ ಮಾತನ್ನು ತುಂಬ ಬಲವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ಒಂದು ಸಿನಿಮಾ ನಾನು ಮಾತಾಡ್ತಿರುವಂತಹ ಸಬ್ಜೆಕ್ಟೇ ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿ. ಸೊ ಈ ಒಂದು ಸಿನಿಮಾದ ನಿರ್ದೇಶಕರು ಮತ್ತು ನಟ ನಟಿ ಎಲ್ಲರೂ ಕೂಡ ನನ್ನ ಜೊತೆಗಿದ್ದಾರೆ. ಅವರು 3ರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮೇಡಮ್, ಸರ್ ನಮಸ್ತೆ. ಥ್ಯಾಂಕ್ ಯು ಸರ್. ಹೆಂಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ಸರ್? ತುಂಬ ಚೆನ್ನಾಗಿದ್ದೀವಿ. ಈಗಷ್ಟೇ ಟ್ರೈಲರ್ ಲಾಂಚನ್ನು ಮುಗಿಸಿ ನಮ್ಮ ಒಂದು ಸಂದರ್ಶನದಲ್ಲಿ ಬಂದು ಕುಳಿತುಕೊಂಡಿದ್ದೀರಾ. ಬಹುಶಃ ಬೆಳಗಿಂದ ಬ್ಯುಸಿ ಇರಬಹುದು. ಆ ಬ್ಯುಸಿಯ ನಡುವೆಯೂ ನಾವು ಒಂದಿಷ್ಟು ಮಾತುಕತೆಯನ್ನು ಮಾಡೋಣ ಅಂತ ಅಂದ್ಕೊಂಡು ನಿಮ್ಮನ್ನು ಕೂರಿಸ್ಕೊಂಡಿದ್ದೀನಿ. ಈ ಟೈಟಲ್ ಒಂಥರ ಭಿನ್ನವಾಗಿದೆ. ಅಂದರೆ ನಾವು ಇದನ್ನು ಎಲ್ಲೂ ಕೇಳಲಿಲ್ಲ ಅಂತನೂ ಅಲ್ಲ, ಕೇಳಿದಾಗ ನಮ್ಮೊಳಗಡೆ ಒಂದು ಜೋಶ್ ಬರುತ್ತೆ ಅಥವಾ ಒಂದು ಬಲ ಬರುತ್ತೆ. ಏನೇ ಪ್ರಾಬ್ಲಮ್ ಆದರೂ ನಮ್ಮ ಹಿರಿಯವರು ಹೇಳ್ತಿದ್ದು, ಒಂದು ಧೈರ್ಯ ತಗೋ ಮಗ, ಕರೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನೀವು ಆ ಧೈರ್ಯವನ್ನು ತಗೊಂಡು
ಧೈರ್ಯ ಸರ್ವತ್ರ ಸಾಧನಂ ಅಂತ ಹೇಳ್ಬಿಟ್ಟು ಜನತೆಗೆ ಏನೋ ಒಂದು ಕೊಡೋದಕ್ಕೆ ಹೊರಟಿದ್ದೀರಾ. ಸೊ ನಾನು ಯಾಕೆ ಈ ಸಂದರ್ಶನ ಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಸಂದರ್ಶನವನ್ನ ನೋಡಿದವರು ನಿಮ್ಮ ಸಿನಿಮಾಗೆ ಬರಬೇಕು, ನಿಮ್ಮ ಸಿನಿಮಾವನ್ನ ನೋಡಿ ಅವರೊಂದಿಷ್ಟು ಬದಲಾಗಬೇಕು. ಸೊ ಇಲ್ಲಿ ಬಲ ಇರ್ಬೋದು, ಏಳ್ಗೆ ಇರ್ಬೋದು, ಅಥವಾ ತುಳಿತ ಇರ್ಬೋದು, ಇವೆಲ್ಲವನ್ನ ಒಟ್ಟಾರೆಯಾಗಿ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದೀರಾ ಅನ್ನೋದು ಇವತ್ತಿನ ಟ್ರೈಲರ್ ಅನ್ನು ನೋಡಿದಾಗ ನಂಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಹಾಗಾಗಿ ಮೊದಲಿಗೆ ನಿರ್ದೇಶಕರನ್ನೇ ಕೇಳೋಣ. ಹೆಂಗೆ ಸರ್, ಈಗ ಸಂಸ್ಕೃತದಲ್ಲಿ ಈ ಪದ ಇರ್ಬೋದು, ಅಥವಾ ನಾವು ಓದಿರುವಂತಹ ಗ್ರಂಥಗಳಲ್ಲಿ ಇರ್ಬೋದು, ಅಥವಾ ಇದರ ಈ ಒಂದು ಟೈಟಲ್ನ ಇಟ್ಕೊಂಡು ಒಂದಿಷ್ಟು ಪುಸ್ತಕಗಳು ಕೂಡ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಂದಿದೆ. ಸೊ ಹೆಂಗೆ ನಿಮಗೆ ಈ ಒಂದು ಟೈಟಲ್ ಅಂದ್ರೆ ಸ್ವಲ್ಪ ದೊಡ್ಡದು, ಅದನ್ನೆಲ್ಲರೂ ಕೂಡ DSS ಅಂತಾನೆ ಕರೀತಿದ್ದಾರೆ ಇವತ್ತು, ಹೆಂಗೆ ಹೊಳೆದಿದ್ದು ಮತ್ತೆ ಯಾಕೆ ಇದೇ ಸೂಟೇಬಲ್ ಅಂತ ಅನ್ನಿಸ್ತು? ನಾನು ಫಸ್ಟು ಸ್ಕ್ರಿಪ್ಟ್ ಮಾಡಿಕೊಂಡೆ. ನನಗೆ ಸ್ಕ್ರಿಪ್ಟಿಗೆ ಇನ್ಸ್ಪಿರೇಷನ್ ಬಂದು ನಿಮ್ಮಂಥ ಜನಗಳು, ಅಂದರೆ ಒಂದು ಸಾಧನೆ ಮಾಡಿರೋವಂಥವ್ರು. ಸಾಧನೆ ಮಾಡೋದಕ್ಕೆ ಮೇಯ್ನಾಗಿ ಬೇಕಾಗಿರೋ ಒಂದು ಕರೇಜ್, ಅಂದರೆ ಧೈರ್ಯ. ಆ ಧೈರ್ಯ ಇದ್ದರೆ ಅವ್ನು ಅಚೀವ್ ಮಾಡ್ತಾನೆ. 100% ಧೈರ್ಯ ಇಲ್ಲಾಂದರೆ ಅವ್ನು ಅಚೀವ್ ಮಾಡಿರಲ್ಲ ಅನ್ನೋದೊಂದು ಪ್ರತಿಯೊಬ್ಬರ ಜೀವನದಲ್ಲೂ. ನಾನು ಅಡಾಪ್ಟ್ ಮಾಡ್ಕೊಂಡಿದ್ದು ರಜನಿಕಾಂತ್ ಸರ್ ಮೂವಿ ಸ್ಕ್ರಿಪ್ಟ್ ಲೇಯರ್ಸ್ನ. ರಜನಿಕಾಂತ್ ಸರ್ ಸಿನಿಮಾದಲ್ಲೆಲ್ಲ ನಿಮಗೆ ಅವರು ಏನು ಮಾಡ್ತಾ ಇರ್ತಾರೆ, ಸೋಲ್ತಾರೆ. ಒನ್ ಫೈನ್ ಟೈಮ್ ಅವರು ಧೈರ್ಯನ ತೊಗೊಂಡು ಎದ್ದು ನಿಂತಾಗ ಒಂದು ರಿವೆಂಜ್ ಶುರುವಾಗುತ್ತೆ. ನೀವು ಇದು ತಿನ್ ಲೇಯರ್ ಪ್ಲೇದು, ಓಕೆನಾ? ಸೊ ಈ ವಿಷಯ ಇಟ್ಕೊಂಡಾಗ ಸ್ಕ್ರಿಪ್ಟ್ ಆಗುತ್ತೆ, ಸ್ಕ್ರಿಪ್ಟ್ ಎಲ್ಲ ಮುಗಿಯುತ್ತೆ. ಸೊ ನನಗೆ ಸ್ಕ್ರಿಪ್ಟಲ್ಲಿ ಕೆಲವೊಂದು ಲಾಜಿಕಲ್ ಪಾಯಿಂಟ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅಂತ ತುಮಕೂರು DYSP ನವೀನ್ ಸರ್ ಅಂತ, ನವೀನ್ ಸರ್ ಅವರು ಅಂದರೆ ನನಗೆ ಈಗ ಲಾಯರ್ ಅಂತ ಕೆಲವು ಜನ ಇದ್ದಾರೆ. ಅಂದರೆ ಕಾನೂನು ವಿಚಾರವಾಗಿ ಏನಾದರೂ ಕೆಲವೊಂದು ವಿಷಯಗಳು ಬೇಕು ಅಂದರೆ ನಾನು ಅವ್ರ ಹತ್ರ ಹೋಗಿ ಗೈಡೆನ್ಸ್ ತೊಗೊತೀನಿ. ಸೊ ನಾನು, ನಮ್ಮ ಪ್ರೊಡ್ಯೂಸರು, ನಮ್ಮ ಹೀರೋ, ನೀವು ಬಂದಿದ್ರಲ್ಲ, ಹೌದು, ಹಾಂ, ನಮ್ಮ ಹೀರೋ ಹೋಗ್ತೀವಿ, ಅವರಿಗೆ ಲೈನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವಾಸ್ ಥಂಡರಿಂಗ್, ಏನು ಇಷ್ಟೆಲ್ಲ ವಿಷಯಗಳು ಹೇಳ್ತಾ ಇದ್ರೆ, ಹೆಂಗೆ ಹಾಗೆ ಹೀಗೆ ಅದು ಇದು, ನಿಮಗೆಲ್ಲ ಧೈರ್ಯ ಇರಬೇಕಪ್ಪ ಹಾಗೆ ಹೇಗೆ ಅಂತ. ಟೈಟ್ಲ್ ಏನು ಅಂದ್ಕೊಂಡಿದ್ದಾರೆ, ನನಗೆ ಟೈಟ್ಲು ಸ್ವಲ್ಪ ನನ್ನ ಸಿನಿಮಾದಲ್ಲಿ ದ್ರಾವಿಡ ಸಮರ ಸೇನೆ ಈ ಥರದ್ದೇನೇನೋ ಒಂದಷ್ಟು ಇರುತ್ತೆ ಮೈಂಡಲ್ಲಿ. ಓಕೆ, ಈ ಥರದ್ದು ಇಟ್ಕೋಬೋದು, ಬಟ್ ಏನೋ ಸೌಂಡಿಂಗ್ ಅನ್ನಿಸ್ತಾ ಇಲ್ಲ, ತುಂಬ ಹೊಸ ಪದ ಅನ್ನಿಸ್ತಾ ಇದೆ, ಆಗ್ತಾ ಇಲ್ಲ ಅಂತ. DYSP ಬರ್ತಾರೆ, ಮತ್ತು SP ಬರ್ತಾರೆ, ಅವರೆಲ್ಲರದ್ದು ಪರಿಚಯ ಆಗುತ್ತೆ. ಸರಿ ಬನ್ನಿ ಇದಕ್ಕೆ ಕರ್ಕೊಂಡು ಹೋಗ್ತಾರೆ, ಹಾರ್ಮರಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ವೆಪನ್ಸ್ ಎಲ್ಲ ತೋರಿಸ್ತೀವಿ, ಬನ್ನಿ ಯಾವ ಥರ ಟೈಪ್ ಆಫ್ ಗನ್ ವೆಪನ್ಸ್ ಇರೋ ಅಂತ ವೇರ್ ಹೌಸ್ಗೆ ಹೋಗ್ತೀವಿ. ಒಂದೊಂದು ಗನ್ಸ್ ಇರುತ್ತೆ. ಹೋಗ್ಬೇಕಾದ್ರೆ ಆ ಬೋಲ್ಡ್ ಇರುತ್ತೆ ಸ್ಟೇಷನ್ ಮುಂದೆ, ಅಲ್ಲಿ ಹಾಕಿರ್ತಾರೆ ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಅಂದರೆ ಅದು ಪೊಲೀಸ್ನ ಸ್ಲೋಗನ್ ಅದು, ಧೈರ್ಯಂ ಸರ್ವತ್ರ ಸಾಧನಂ ಅಂತ. ಒಳಗಡೆ ಓಡ್ತಾ ಇರುತ್ತೆ, ಒಳಗಡೆ ಹೋಗ್ತೀವಿ, ಗನ್ನೆಲ್ಲ ಹಿಡ್ಕೊಳ್ತೀವಿ. ನಮ್ಮ ಹೀರೋ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಗನ್ನ ಹಿಂಗೆ ಹಿಡಿತಾರೆ, ಪೊಲೀಸ್ ಲೋಡಿದೆ ಇಳಿಸಿ ಅನ್ನೋ ಥರ ಆಗೋಗುತ್ತೆ. ನನಗೆ ನೀವು ಹೇಳ್ತಿರ್ಬೇಕಾದ್ರೆ ಅನ್ಸಿದ್ದು, ನೀವು ತುಂಬಾ ಮುಂದಕ್ಕೆ ಹೋಗಿದ್ದೀರಾ, ಸ್ವಲ್ಪ ಹಿಂದಕ್ಕೆ ಬನ್ನಿ ಅಂತ. ಈಗ ದ್ರಾವಿಡ ಅಥವಾ ಬೇರೆ ಏನಾದ್ರು ಇಟ್ಕೊಂಡಿದ್ರೆ ಜನಕ್ಕೆ ಒಂದಿಷ್ಟು ಬೇರೆ ತರನೇ ಕನ್ಫ್ಯೂಷನ್ ಆಗಿರೋದೇನೋ. ಬಹುಶಃ ಇವತ್ತು ಆ ಟ್ರೈಲರ್ ಅನ್ನ ನೋಡಿದಾಗ ಅನ್ಸಿದ್ ನನಗೆ, ಇಲ್ಲ ಪಕ್ಕ ಏನೋ ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಇಲ್ಲಿ ಅಭಿನಯಿಸಿರೋರಿಂದ ಹಿಡಿದು ಟೆಕ್ನಿಕಲ್ ಯಾರ್ಯಾರು ಕೆಲಸ ಮಾಡಿದ್ದಾರೆ ಎಲ್ಲರೂ ಕೂಡ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಅದೆಲ್ಲದಕ್ಕೂ ಕೂಡ ಇವ್ರ ಕೈ ಚಳಕ ತುಂಬಾ ಜಾಸ್ತಿ ಇರಬಹುದು. ಸರ್, ಒಂದು ವಿಚಾರ ಅಂದ್ರೆ, ನೀವು ರಜನಿಕಾಂತ್ ಅವ್ರ ಬಗ್ಗೆ ಹೇಳಿದಾಗ ನನ್ಗನ್ಸಿದ್ದು, ಈ ಒಂದು ಸಿನಿಮಾದ ಪೋಸ್ಟರು ಅಥವಾ ಟೀಸರ್ ಯಾವ್ದನ್ನು ರಂಜಿತ್ ಅನ್ನೋರು ಶೇರ್ ಮಾಡ್ತಾರೆ. ಅವರು ರಜನಿಕಾಂತ್ ಅವರ ಯಾವ್ದೋ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿ, ಕಾಲ ಕಬಾಲಿ. ಸೊ ಇದೇನಿದು ಅಂದ್ರೆ ಪ್ರಚಾರದ ಗಿಮಿಕ, ಅಥವಾ ಅವರೇ ಏನಾದ್ರು ತುಂಬಾ ಇಷ್ಟಪಟ್ಟು ಅಥವಾ ನಿಮ್ಗೇನಾದ್ರು ಫ್ರೆಂಡ್ ಆಗಿ ಇದ್ದು ಶೇರ್ ಮಾಡಿದ್ರೆ ಹೇಗೆ ಅಂತ? ಅಂದರೆ ಅವ್ರಿಗೆ ಅಪ್ರೋಚ್ ಆಗಿತ್ತು, ನಮ್ಮ ಕಡೆಯಿಂದ ಅಪ್ರೋಚ್ ಆಗಿತ್ತು. ಸೊ ಅದಕ್ಕೆ ನಾನು ಮೇಯ್ನು ಕೊಟ್ಕನಹಳ್ಳಿ ರಾಮಣ್ಣ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದಕ್ಕೂ ಮೀರಿ ನಮ್ಮ ಹೀರೋಯಿನಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನನಗೆ ರಂಜಿತ್ ಅವ್ರ ಕಮ್ಯುನಿಕೇಷನ್ ಆಗಬೇಕು ಅಂದರೆ ಇವರಿಬ್ಬರು ಇಲ್ಲ ಅಂದರೆ ಅವ್ರು ಆಗ್ತಲೇ ಇರಲಿಲ್ಲ. ಸೊ ಒಂದು ಫಂಕ್ಷನಿಗೆ ನಮ್ಮನ್ನು ಇನ್ವೈಟ್ ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ, ನಮ್ಮ ಕಡೆಯಿಂದ ಇನ್ವೈಟ್ ಮಾಡ್ತಾರೆ, ನಾವು ಈ ಥರ ಹೋಗ್ತೀವಿ ಸಿನಿಮಾದಿದೆ ಅಂತ. ಜಸ್ಟ್ ನಾನು ಟೀಸರ್ ತೋರಿಸ್ತೀನಿ, ರಂಜಿತ್ ಅಣ್ಣ ಬಂದು ಕಂಪ್ಲೀಟ್ಲಿ ವಂಡರ್ ಆಗ್ತಾರೆ, ಏನಿದು, ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ, ಹೊಸ ವಿಷಯಗಳಿದೆ, ತುಂಬ ಹೊಸದಾಗಿದೆ, ಯುನೀಕ್ ಆಗಿದೆ ಅಂತ. ಸೊ ಫರ್ದರ್ ಆ್ಯಕ್ಚುಲಿ ಹೀರೋಯಿನ್ಗೆ ಅವರು ಪರಿಚಯ ಇರ್ತಾರೆ ಫಸ್ಟ್ ಟೈಮ್, ಅದು ನನಗೆ ಅವ್ರು ಹೇಳಿರಲ್ಲ. ಸೊ ಇಮ್ಮಿಡಿಯೇಟಾಗಿ ಕಮ್ಯುನಿಕೇಷನ್ ಆಗುತ್ತೆ. ಕಮ್ಯುನಿಕೇಷನ್ ಆಗಿ, ಇಲ್ಲ ನಾನು ನಿಮ್ಮ ಜೊತೆ ನಿಲ್ತೀನಿ, ಏನು ಬೇಕು ಹೆಲ್ಪ್ ಕೇಳಿ ಅಂತ ಹೇಳ್ತಾರೆ. ಸೊ ಫೈನಲಿ ಹೀಗಾಗುತ್ತೆ. ಸೊ ಥ್ಯಾಂಕ್ಸ್ ಟು ಅನುಷಾ ಮೇಡಮ್. ಹೆಂಗೆ ಸೆಲೆಕ್ಟ್ ಆಗಿದ್ದು? ಸ್ವಲ್ಪ ಜಾಸ್ತಿ ಕಾಟ ಕೊಟ್ಟಿರ್ಬಹುದು ಅನ್ಕೊಂತೀನಿ, ತುಂಬಾ ತಿಳ್ಕೊಂಡಿದ್ದಾರೆ, ಒಂದು 10 ವರ್ಷ 15 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವರ ಇದರಲ್ಲಿ. ಸೊ ಹಂಗಾಗಿ ನೀವು ಹೆಂಗೆ ಪಳಗಿದ್ರಿ ಇವ್ರ ಜೊತೆ ಅಂತ? ಆಕ್ಚುಲಿ ನನಗೆ ಕತೆ ಅಂದ್ರೆ ಈ ಸಿನಿಮಾಗೆ ಅಪ್ರೋಚ್ ಬಂದಿದ್ದು ನನ್ನ ಫ್ರೆಂಡ್ ಹಸ್ಬೆಂಡ್, ನನ್ನ ಸ್ಕೂಲ್ ಮೇಟ್ ವರ್ಷ ಅಂತ. ಸೊ ಅವ್ರ ಹಸ್ಬೆಂಡ್ ರೆಫರ್ ಮಾಡಿರೋದು ಇವರಿಗೆ. ಸೊ ಇವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿ, ಈ ಥರದ್ದು ಒಂದು ಕತೆ ಇದೆ, ನೀವು ಬಂದು ಕತೆ ಕೇಳಿ, ನಿಮ್ಗೆ ಓಕೆ ಅಂದರೆ ಮಾಡಿ ಅಂತ ಅಂದರು. ಸೊ ನಾನು ಹೋಗಿ ಕತೆ ಕೇಳಿದಾಗ ನನಗೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಯಿತು ನಮ್ಮ ಒಂದು ಲೈಫ್ ಸ್ಟೈಲಿಗೆ. ಬಿಕಾಸ್ ನಾನು ತುಮಕೂರಲ್ಲೇ ಹುಟ್ಟು ಬೆಳೆದಾಗಿರೋದ್ರಿಂದ ಇವರು ಕೂಡ ತುಮಕೂರಿನವರು. ಆ್ಯಂಡ್ ಟೀಮ್ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಸೊಗಡು ಕಷ್ಟ ಆಗಲಿಲ್ಲ. ಆ್ಯಂಡ್ ಕೆಲವೊಂದು ನಾನು ಹುಟ್ಟಾನೆ ಆ ಒಂದು ಬಂದೂಕ್ ಇರ್ಬೋದು, ನಮ್ಮ
ಮನೆಯಲ್ಲೂ ಇದೆ. Okay, So, okay. ಆ ಒಂದ್ ನಾನು ನೋಡಿ ಹೆದರ್ತಾ ಇದ್ದೆ. ನನಗೆ ಗೊತ್ತಿಲ್ಲ, ರೈಡ್ ಆದ್ರೆ ಕಷ್ಟ. ಎಲ್ಲ ಲೈಸೆನ್ಸ್, ಅದು ಲೈಸೆನ್ಸ್ಡ್ ಗನ್, ಲೈಸೆನ್ಸ್ಡ್ ಮತ್ತೆ ಪರ್ಮಿಷನ್ ಎಲ್ಲ ಪರ್ಮಿಷನ್. ಯಾಕಂದ್ರೆ ಅದು ಹಳ್ಳಿ ಮತ್ತೆ ಫಾರ್ಮ್ ಹೌಸ್ ಅಲ್ವಾ, ಸೊ ಅದು ಕೊಡ್ತಾರೆ ಫಾರೆಸ್ಟ್ ತುಂಬಾ ಕಡೆ ಇದೆ. ಸೊ ಆ ಒಂದು ನೇಟಿವಿಟಿಯಲ್ಲೇ ಬೆಳೆದಿರೋದ್ರಿಂದ ಈ ಕತೆ ಹೇಳಿದ ತಕ್ಷಣ ಅದು ಕನೆಕ್ಟ್ ಆಯ್ತು ನನ್ನ ಲೈಫಿಗೆ. ಓಕೆ, ಈ ಥರದ್ದೆಲ್ಲ ನಾನು ನೋಡ್ಕೊಂಡು ಬಂದಿದ್ದೆ ಅಲ್ವಾ, ಆವಲಾಗದ್ದೆ, ಈ ಬೇಟೆಗೆ ಹೋಗುವಂಥದ್ದು. ನಮ್ಮ ಮನೇಲಿ ಹೋಗಿಲ್ಲ ಅಂದ್ರೆ ನಾನು ಹೋಗೋದನ್ನ ನಾನು ಹಳ್ಳಿನಲ್ಲಿ ನೋಡಿದ್ದೆ. ಸೊ ಕತೆ ಕೇಳಿದ ತಕ್ಷಣ ಎಸ್ ನಾನು ಖಂಡಿತವಾಗ್ಲೂ ಇದು ಮಾಡ್ತೀನಿ, ಬಟ್ ಐ ಡೋಂಟ್ ನೋ ಬಂದೂಕ್ ಶೂಟ್ ಮಾಡಕ್ ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಬಿಕಾಸ್ ಅದ್ರಲ್ಲಿ ಹೀರೋಗೆ ಬಂದೂಕ್ ಟ್ರೈನ್ ಮಾಡುವಂತ ಒಂದು ಕ್ಯಾರೆಕ್ಟರ್, ಬಿಕಾಸ್ ಅದು ಸೌಂಡ್ ನೋಡಿದ್ರೆ ಹೆದರ್ಕೊಂಡು ಓಡ್ತಾ ಇದ್ದೆ ನಾನು. ಸೊ ಇದು ನಾನು ಶೂಟ್ ಮಾಡಬೇಕು ಅನ್ನೋದಿದ್ದಾಗ ಓಕೆ ನನಗೆ ಹೇಳ್ಕೊಡ್ತೀವಿ ಅಂತ ಹೇಳಿ ಇವ್ರು ಪ್ರಾಪರ್ ಆಗಿ ಟ್ರೈನ್ ಮಾಡಿದ್ರು. ಸೊ ಕೇಳಿದ ತಕ್ಷಣ ಒಪ್ಕೊಂಡೆ ನಾನು. ಸರ್, ನೀವು ಈಗ ಶೂಟ್ ಮಾಡುವಂತ ಕೆಲವೊಂದು ವೈಟ್ ಶಾಟ್ ಗಳನ್ನು ನಾನು ಅಬ್ಸರ್ವ್ ಮಾಡಿದೆ. ಅದೆಲ್ಲ ರಿಯಲ್ ಆಗಿ ಮಾಡಿದ್ರ ಅಥವಾ ಟ್ರೈನ್ ಮಾಡ್ಕೊಂಡಿದ್ರೆ? ಹೌದು ಸರ್, ಅಂದ್ರೆ ಅದು ಆರ್ಟ್ ಡಿಪಾರ್ಟ್ಮೆಂಟ್ ಕೈ ಚಳಕನೂ ಇದೆ. ಅಟ್ ದಿ ಸೇಮ್ ಟೈಮ್ ಅದು ರಿಯಲಿಸ್ಟಿಕ್ ಆಗಿ ಬರಬೇಕು ಅಂತಾನು ಅದು ಆರ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಅವರು ಮ್ಯಾಜಿಕ್. ಅದು ಅವರು ಏನ್ ಮಾಡು ಶೂಟ್ ಮಾಡು ಅಂತಂದ್ರೆ ಅವ್ರು ಹೇಳೋದು ನಾನು ಕಟ್ನಿಟ್ಟಾಗಿ ಮಾಡಿದೀನಿ ಸರ್. ಅದರಲ್ಲಿ ಹೀರೋ ಹೀರೋಯಿನ್ ಶೂಟ್ ಮಾಡೋದು ಅವರೇ, ಪ್ರಾಪರ್ ಆಗಿ ಆ ಟಾರ್ಗೆಟಿಗೆ ಹೊಡಿತಿದ್ ಯಾರು ಅಂತ ಅವ್ರಿಬ್ರು ಕೇಳಿ. ಫೈರ್ ಮಾಡ್ತಿದ್ದು ಅವರೇನೆ, ಬಟ್ ಟಾರ್ಗೆಟಿಗೆ ಗುಂಡು ಹೊಡಿತಿದ್ದು ಯಾರು ಅಂತ ಕೇಳಿ. ಕಟ್ ಮಾಡಿದ್ರೆ ಯಾರಪ್ಪ? ನೀವೇ ಸರ್. ಕೌಂಟರ್ ಶಾಟ್ ಇವ್ರದ್ದು ಫೈರ್ ಮಾಡೋದು, ಬಟ್ ಅದು ಕರೆಕ್ಟಾಗಿ ಗುರಿ ಹೊಡಿಬೇಕಾಗಿದ್ದು ನಾನು. ನಾವು ಕೇಳಿದ್ವಿ ಸರ್, ವೈಟ್ ಶಾಟ್ ಇಡಿ, ಅಲ್ಲಿ ನಿಲ್ಸಿ, ಅಲ್ಲಿ ಏಮ್ ಇಡಿ, ಹೊಡಿತೀನಿ ಅಂತಂದೆ. ಅವರು ಬೇಡ ಅಪ್ಪಾಜಿ ಅಂತಂದ್ರು. ಆಮೇಲೆ ಹೀರೋಯಿನ್ ತೆಂಗಿನಕಾಯಿ ಎಸಿತಾರೆ, ತೆಂಗಿನಕಾಯಿ ಹೊಡಿತಾರೆ, ತೆಂಗಿನಕಾಯಿ ಚೂರು ಚೂರಾಗುತ್ತೆ, ಅವನ್ನೆಲ್ಲ ನಾವು ರಿಸ್ಕ್ ತಗೊಂಡು ಮಾಡಿದೀವಿ. ಹೌದು ತುಂಬಾ ರಿಸ್ಕ್ ತಗೊಂಡಿದ್ದೀವಿ ಸರ್. ಅಯ್ಯೋ, ಅಂದ್ರೆ ಅವ್ರಿಗೆ ಬಿಲ್ಡಪ್ ಅದು ಆಕ್ಚುಲಿ. ಹೀರೋಯಿನ್ ಈ ರೇಂಜಿಗೆ ಶೂಟ್ ಮಾಡಿರಲ್ಲ ಅಂತ, ಬಟ್ ಅವರೇ ಶೂಟ್ ಮಾಡಿರೋದು. ಅವರೇ ಹೇಳಿದ್ರಿ ಈಗ ಗನ್ನು ಅವ್ರ ಲೈಫ್ ಅಲ್ಲಿ ಚೈಲ್ಡ್ಹುಡ್ ಇಂದ ನೋಡಿದ್ದಾರೆ, ಆದ್ರೆ ಶೂಟ್ ಮಾಡುವಂತ ಗೋಜಿಗೆ ಹೋಗಿರ್ಲಿಲ್ಲ ಅಲ್ವಾ? ಅದನ್ನ ಅವ್ರು ಯೂಸ್ ಮಾಡ್ತಿದ್ದು ಯಾವಾಗ ಆನೆಗಳು ಬಂದ್ರೆ ಮಾತ್ರ ಅದನ್ನ ಶೂಟ್ ಮಾಡೋ ಪರ್ಮಿಷನ್ ಇರೋದು. ಅದು ನಾನ್ ಹಿಂಗ್ ಇಟ್ಕೊಂಡು ಓಡ್ಬಿಡ್ತಾ ಇದ್ದೆ ನಾನು. ನಿಜ ಇವ್ರು ಹೆಂಗ್ ನಾನ್ ಮಾಡ್ತೀನಿ, ನನ್ ರಿಹರ್ಸಲ್ ಹೋದಾಗ್ಲೂ ಸರ್ ಆಗಲ್ಲ ಅನ್ಸುತ್ತೆ ಸರ್, ಬೇಡ ಸರ್ ಇದನ್ನ ನಾನು ಚೇಂಜ್ ಮಾಡ್ಬಿಡಿ ಅಂತ ಹೇಳ್ತಿದ್ದೆ. ಇಲ್ಲ ಆಗತ್ತೆ ಮಾಡು ಅಂತ ಅದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ವಾರ ಟ್ರೈನ್ ಮಾಡಿದ್ರು. ಅದು ವಾಪಸ್ ಹಿಂಗ್ ಬಂದಾಗ ನನ್ ಜೋರಾಗಿ ಹೊಡೆದ್ಬಿಡುತ್ತೆ, ನಂಗೆ ನೋವಾಗುತ್ತೆ ಅಂತೆಲ್ಲ ಬೇಡ ಸರ್ ಅಂತ. ಅದು ಮಸಲ್ ಲೋಡೆಡ್ ಗನ್ ಆದ್ರಿಂದ ತುಂಬಾ ಸ್ಟ್ರಾಂಗ್ ಇರುತ್ತೆ ನಿಮಗೆ. ಸರ್ ಟೀಸರ್ ಅಲ್ಲಿ ಕೊನೆಯಲ್ಲಿ ಒಂದು ಒಬ್ಬನನ್ನ ತುಳ್ಕೊಂಡು 3 ಜನ ನಿಂತ್ಕೊಳ್ಳುವಂತ ಒಂದು ಶಾಟ್ ಇದೆ. ಬುದ್ಧಿ ಬಲ ಹಸಿವು ಅಂತ ಒಬ್ಬರು ಹೇಳ್ತಾರೆ, ಇನ್ನೊಬ್ರು ಬೇರೆ ಏನೋ ಹೇಳ್ತಾರೆ. ಇಲ್ಲೊಂದು ಜಾತೀಯತೆಯನ್ನು ತಂದಿದ್ರೇನೋ ಅಂತ ನನಗನ್ನಿಸ್ತು ಸರ್. ಈಗ ಸಿನಿಮಾದ ಟೀಸರ್ ಅನ್ನಾಗ್ಲಿ ಅಥವಾ ಟ್ರೈಲರ್ ಅನ್ನಾಗ್ಲಿ ನೋಡಿದ್ರೆ ನನಗನ್ಸೋದು ಒಂದು ಜಾತಿ ಬಗ್ಗೆನೇ ಸ್ಪೆಷಲ್ ಆಗಿ ಹೇಳಿದ್ದೀರಾ ಅಂತ. ಅಂದ್ರೆ ಯಾಕೆ ಇದನ್ನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಈ ಥರದೊಂದು ಇನ್ಸಿಡೆಂಟ್ಗಳು ನಿಮ್ಗೆ ಆಗಿರೋದು ಏನಾದರೂ ಇತ್ತಾ? ಇದನ್ನೇ ಒಂದು ಎಳೆಯನ್ನಾಗಿ ನೀವು ತಗೊಂಡ್ರ ಹೇಗೆ ಅಂತ? ಅಂದರೆ ಈಗ ನಾವು ಚಿಕ್ಕ ಹುಡುಗರಿಂದ ನಾವು ಓದ್ತಾ ಬಂದಿದ್ದೀವಿ, ಸಾಮಾಜಿಕ ಪಿಡುಗುಗಳು ಯಾವುವು ಅಂತ ಬಂದಾಗ ಪಟಕ್ಕಂತ ಮಗು ಬಂದು ಹೊಡೆಯೋದೆ ಈ ಜಾತಿ ಪದ್ಧತಿ ಅನ್ನೋದು ಸಾಮಾಜಿಕ ಪಿಡುಗು. ಈ ವರದಕ್ಷಿಣೆ ಅದು ಇನ್ನೊಂದು ಮತ್ತೊಂದು ಅಂತ ಬಂದಂಗೆ ಜಾತಿ ಪದ್ಧತಿ ಪಿಡುಗು ಅನ್ನೋದು ಒಂದಿದೆ. ನಿಮಗೆ ಜಾತಿ ಪದ್ಧತಿ ಏನಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನು ಯಾರು ಅನ್ನೋನಿಗೆ ಭೂಮಿನೇ ನಾನು 100 ಅನ್ನೋ ಅಂತೀನಿ. ಅಂದರೆ ಭೂಮಿನೇ ನಾನು 100 ಅಂದರೆ ನೀನು ಆಸ್ಟ್ರೇಲಿಯಾ ಆಗಿರೋ ಕುವೆಂಪು ಅವ್ರ ಮಾತು, ವಿಶ್ವ ಮಾನವನಾಗುವ ನಾವೆಲ್ಲ ಒಂದೇ ಅನ್ನೋ ಥರ. ಯಾಕೆ ಜನಗಳು ಈ ಥರ ಜಾತಿಯನ್ನು ಪದ್ಧತಿ ಒಳಗಡೆ ಬಿದ್ದು ಜಾತಿಗ ಏನಾಯಿತು ಅಂದರೆ, ನಾವು ಶೂಟಿಂಗ್ ಮಾಡ್ತಾ ಇರ್ತೀವಿ, ನಮ್ಮೂರಲ್ಲೇ ನಾನು ಶೂಟಿಂಗ್ ಮಾಡ್ತಾ ಇರ್ತೀನಿ. ನಾನು ಒಂದು ಮಾಡಿ ಮನೆ ಇರುತ್ತೆ, ಆ ಮನೆ ಒಳಗಡೆ ನಾನು ಕ್ಯಾಮ್ರಾ ಹಿಡೋದಕ್ಕೆ ಹೋಗಬೇಕು. ಆ ಮನೆ ಓನರು, ನೀನು ರಾಜಣ್ಣನ ಮಗ ಅಲ್ವಾ, ನೀನು ಅಲ್ಲೇ ಇರು, ನೀವು ಕ್ಯಾಮ್ರಾಮನ್ ನೀವು ಒಳಗಡೆ ಬನ್ನಿ ಅಂತಾರೆ. ಈಗಲೂ ಅದಿದೆ. ಒಂದು ಕ್ಷಣ ನನಗಿನ್ನೂ ಜಾಸ್ತಿ ಶಕ್ತಿ ಬಂತು. ನನ್ನ ಫ್ರೆಂಡ್ ಒಬ್ಬ ಇದ್ದ, ಕರೆದೆ, ನಾವ್ಯಾರು, ನೀನು ಯಾರು, ಅವ್ರು ಯಾರು, ಎಲ್ಲ ಒಂದೇ ರಿಲಿಜಿಯನ್ ಅಲ್ವಾ, ನಾನು ಯಾಕೆ ಒಳಗಡೆ ಹೋಗ್ಬಾರ್ದು, ಒಳಗಡೆ ಹೋಗ್ಬಾರ್ದು? ತುಂಬ ಕಾಡ್ಬಿಡುತ್ತದು ನನಗೆ ಶೂಟಿಂಗಲ್ಲಿ, ನಾನು ನಡೀತಾರ ಶೂಟಿಂಗಲ್ಲಿ. ಆಮೇಲೆ ನಮ್ಮ ಹೀರೋಯಿನ್ ಅವ್ರ ಊರಲ್ಲಿ ಒಂದು ಸರಿ ಶೂಟ್ ಮಾಡ್ತಾ ಇರ್ತೀವಿ. ಅಲ್ಲಿ ಶೂಟ್ ಮಾಡ್ತಾಯಿದ್ರೆ ಕ್ಯಾಸ್ಟ್ ಹೆಸರು ಹೇಳೋದು ಬೇಡ, ಶೂಟ್ ಮಾಡ್ತಾ ಇರ್ತೀವಿ, ಜಸ್ಟ್ ಒಂದು ಬ್ರೇಕ್, ಒಂದು ಶಾರ್ಟ್ ಚೇಂಜ್ ಮಾಡ್ಬೇಕು ಅಂತ ಹೊರಗಡೆ ಬಂದರೆ ಬೀಗ ಹಾಕೊಂಡು ಹೊಟ್ಟೋಗ್ಬಿಡ್ತಾರೆ. ಹೋಗಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ, ಅರ್ಧ ಶೂಟ್ ಮಾಡಿಬಿಡ್ತೀವಿ, ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಕುಡಿಯೋದು. ಯಾವ್ಯಾವ ಜಾತಿಯರು ಬಂದು ಏನೇನು ಹೊಲ್ಸ್ ಮಾಡೋಗಿರ್ತಾರೋ, ನನಗೆ ಯಾಕೆ ನೀವು ಹಂಗೆಲ್ಲ ನಾವು ಬಿಡೋಲ್ಲ ಅಂದ್ಬಿಟ್ಟು ಕೋಪ ಮಾಡ್ಕೊಂಡು ಹೊರಟೋದ್ರು.
ಓಕೆ. ಅಂದರೆ ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ, ಎಲ್ಲಿದ್ದೀವಿ ನಾವು? ಈಗ ತನ್ನ ತಂದೆ ತಪ್ಪು ಮಾಡ್ತಾನೆ ಅಂದರೆ ಆ ತಪ್ಪು ಬಗ್ಗೆ ಹೇಳಬೇಕು. ನನ್ನ ಧರ್ಮ ಅಥವಾ ನನ್ನ ಸಮಾಜ ಈ ತಪ್ಪು ಮಾಡ್ತಾ ಇದೆ ಅಂದರೆ ಅದನ್ನು ಎತ್ತಿ ಹೇಳಬೇಕು. ನಾನು ಧರ್ಮದ್ವೇಷಿ ಅಲ್ಲ, ಯಾವುದೇ ಜಾತಿ ದ್ವೇಷಿ ಅಲ್ಲ. ಆ ಜಾತಿನ ಕೆಟ್ಟ ರೀತಿಯಾಗಿ ಉಪಯೋಗಿಸ್ಕೊಬೇಡಿ ಅಥವಾ ಧರ್ಮನ ಕೆಟ್ಟ ರೀತಿಯಾಗಿ ಉಪಯೋಗಿಸ್ಕೊಬೇಡ್ರಿ ಅಂತ ಹೇಳಕ್ಕೆ ಹೋಗ್ತಾ ಇದ್ದೀವಿ. ಅದೊಂದು ಇನ್ಸಿಡೆನ್ಸು ತುಂಬ ಈ ಥರ ಒಂದಲ್ಲ ತುಂಬ ಇನ್ಸಿಡೆನ್ಸ್ ಆಗಿದೆ. ಅಂದರೆ ಬಹುಶಃ ಇವತ್ತು ಕೂಡ ಹಳ್ಳಿಗಳಲ್ಲಿ ಇದೆ. ಈ ಹಿಂದೆ ದರ್ಶನ್ ಅವರ ಕಾಟೇರ ಸಿನಿಮಾನು ಕೂಡ ಒಂದ್ ಎಳೆಯಲ್ಲಿ ಅದನ್ನೇ ಒಂದು ಮುಖಸ್ತುತಿಯಲ್ಲಿ ಒಂದೊಂದು ಡೈಲಾಗಲ್ಲೂ ಕೂಡ ಅದು ಬರುತ್ತೆ. ಸೊ ಬಹುಶಃ ಅದಕ್ಕೂ ಇದಕ್ಕೂ ಏನಾದರೂ ಸಾಮ್ಯತೆ ಅಂತ ಏನಾದರೂ ಇರಬಹುದಾ ಸರ್ ಸಿನಿಮಾದಲ್ಲಿ? ಅಂದ್ರೆ ಆ ಕಥೆನೇ ಬೇರೆ, ನಾನು ತಗೊಳ್ತಾ ಇಲ್ಲ, ಆದ್ರೆ ನಾವು ಆ ಕಥೆಯಲ್ಲಿ ಏನ್ ನೋಡಿದೀವಿ ಅಂಥದ್ದೇ ಕೆಲವೊಂದು ಘಟನೆಗಳು ಕೂಡ ಇಲ್ಲಿ ಬರಬಹುದೇನೋ ಅಂತ ಅನ್ಸುತ್ತೆ. ನಿಮಗೆ ಘಟನೆಗಳ ರಿಕಾಲ್ ಆಗಲ್ಲ, ಬಟ್ ವಿಷಯಗಳಿರುತ್ತೆ ನಿಮಗೆ. ನಿಮಗೆ ಮೆಟಾಫರಿಕಲಿ ಕಣ್ಣೆದ್ರಿ ಕಾಣ್ತಾ ಹೋಗುತ್ತೆ. ಓಕೆ, ಇದಲ್ವಾ, ಈಗಿತ್ತಲ್ಲ, ಹೀಗಾಯ್ತಲ್ಲವ ಅಂದ್ಬಿಟ್ಟು. ಫೈನಲಿ ನಾನು ಹೇಳೋದೇನಂದರೆ, ಕೇಳ್ಕೊಳ್ಳೋದಂದರೆ, ಅದು ಯಾವುದೇ ಒಂದು ವ್ಯಕ್ತಿ ಆಗಿರಲಿ, ಎಲ್ಲಿ ತೊಡಕುಗಳಿದೆ ಆ ತೊಡಕುನ ಎತ್ತಿ ಹಿಡಿದು ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ನಿಲ್ಲಿ. ನಮ್ಮ ರಾಜಾರಾಮ್ ಮೋಹನ್ ರಾಯರಾಗ್ಬೋದು, ತುಂಬ ಜನ ಅದಕ್ಕೆ ಫೈಟ್ ಮಾಡೋಕ್ಕೆ ನಿಂತ್ಕೊಂಡ್ರು, ಅದರಿಂದ ಸಕ್ಸಸ್ ಆದರು. ಬಾಲ್ಯ ವಿವಾಹ ಪದ್ಧತಿಯಿಂದ, ಸತಿ ಸಗಮನ ಪದ್ಧತಿಯಿಂದ ತುಂಬ ಪಿಡುಗುಗಳಿತ್ತು. ಈಗಾಗಲೇ ವರ್ಧನ್ ಅವರು ಕೂಡ ಹೇಳ್ತಾ ಇದ್ರು, ಎಲ್ಲರ ಒಳಗಡೆ ಇರುತ್ತೆ ಅದು, ಆದರೆ ಯಾರು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ಈಗ ನನ್ನ ಒಳಗಡೆನೂ ಇದೆ, ನಿಮ್ಮ ಒಳಗಡೆನೂ ಇದೆ, ಎಲ್ಲೋ ಒಂದಿಬ್ರು ಮಾತ್ರ ಹೇಳ್ಕೊಳ್ಳುವಂಥ ಲೆವೆಲ್ಗೆ ರೀಚ್ ಆಗ್ತಾರೆ. ಬಹುಶಃ ಅವರನ್ನು ಕೂಡ ಒಂದ್ ನೆಲೆಯಲ್ಲಿ ಮುಚ್ಚಾಕುವಂತ ಪ್ರಯತ್ನ ಆಗಬಹುದು. ಅದು ನಮ್ಮ ಸಮಾಜದಲ್ಲಿ ನಡೀತಾ ಇರಬಹುದು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ನಿಮ್ಗೂ ಅದು ಆಗಿರಬಹುದು, ಹಂಗಾಗಿಯೇ ಈ ಕಥೆಗಳನ್ನ ತಗೊಂಡಿದ್ದೀರಿ ಅಂತಾನೆ ಪ್ರಶ್ನೆ ಕೇಳಿದ್ದು. ಈಗ ಪ್ರಶ್ನೆ ಕೇಳಿದ ನಂತರ ಗೊತ್ತಾಯ್ತು ಅದು ಆಗಿದೆ ಅಂತ ಹೇಳಿ. ಅಲ್ಲ, ಅದೇ ಹೇಳ್ತಾ ಇರೋದು. ಈಗ ನಮ್ಮ ತಪ್ಪಲ್ಲ ಅದು, ಸೃಷ್ಟಿ ಯಾರು ತಪ್ಪಲ್ಲ. ಏನು ಸೃಷ್ಟಿ ಮುಂದೆ ಯಾರು? ನಾನು ಹೇಳಿದ ಪ್ರಕೃತಿ ಮುಂದೆ ನಾವು ಏನೇನು ಇಲ್ವೇ ಇಲ್ಲ. ನಾವು ಅಣುರೇಣು ತುಣಕಷ್ಟೇ. ನಾನು ಯೂನಿವರ್ಸ್ ಅಂತ ಲೆಕ್ಕ ತಗೊಂಡ್ರೆ ಭೂಮಿನೇ ಮ್ಯಾಕ್ರೋ ಲೆವೆಲ್ ಹೊರಟೋಗುತ್ತೆ. ನಾನು ಹೇಳ್ತಾ ಇರೋದು ಯೂನಿವರ್ಸ್ ಅಂತ ಬಂದಾಗ ಭೂಮಿ ಅನ್ನೋದೇ ಚಿಕ್ಕ ಡಾಟ್ ಆಗೋಗುತ್ತೆ. ಅದರೊಳಗಡೆ ನಾವ್ಯಾರು, ನಾನು ಯಾರು, ನಿನ್ನ ಜಾತಿ ಯಾವುದು, ತುಂಬ ಚಿಕ್ಕದಾಗೋಗುತ್ತೆ. ನಾನು ಅದೇ ಹೇಳೋದು, 3 ಜನ ಒಬ್ಬ ಮೇಲೆ ನಿಂತಾಗ ಕೆಳಗಡೆ ಆಗ್ತಾ ಇರೋ ಭಾರ ನಿಮಗೆ ನೋಡಿದಾಗ ಅನ್ನಿಸ್ತಾ ಇದೆ. ನಿಜ ಜೀವನದಲ್ಲಿ ಆ ಭಾರ ನಡೀತಾ ಇರುತ್ತಲ್ಲ. ಒಂದೊಂದು ಮೇಲ್ವರ್ಗದ ಜಾತಿಗಳು ಒಂದು ಕೆಳವರ್ಗದ ಜಾತಿನ ಹತ್ತಿ ತುಳಿಬೇಕಾದ್ರೆ ಅದು ನೋಡಿ ತುಂಬ ನಾನು ಹೇಳೋದು ಅರ್ಥಗಳು ತುಂಬ ಆಗ್ತಾ ಹೋಗುತ್ತೆ ನಿಮಗೆ. ಈಗ ನಿಮಗೆ ಸಿಟಿ ಒಳಗಡೆ ಕೆಲವೊಂದು ಕಡೆ ಹಳ್ಳಿ ಆಗಿದ್ದು ಸಿಟಿ ಆಗಿರುತ್ತಲ್ಲ, ಅಂಥ ಜಾಗದಲ್ಲಿ ಇವತ್ತಿಗೂ ಇದೆ. ಫಸ್ಟು ಈಗ ಹಳ್ಳಿ ಆಗಿತ್ತು, ಆಮೇಲೆ ಅದು ಸಿಟಿಯಾಗಿ ಪರಿವರ್ತನೆ ಆಗಿದ್ರೆ ಅಲ್ಲಿ ಇವತ್ತಿಗೂ ಇದೆ ಜಾತಿಗಳು. ನಿಮಗೆ ಪ್ರತಿಯೊಂದು ಹಳ್ಳಿನಲ್ಲೂ ಇದೆ. ನನ್ನ ಶೂಟಿಂಗ್ ಸ್ಪಾಟಲ್ಲಿ ನಾನು ವಿಟ್ನೆಸ್, ನಾನು ಅದಾಗಿರೋ ಅಂಥದ್ದು. ಆಮೇಲೆ ಇಂಥ ಕತೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ AP ಪ್ರೊಡಕ್ಷನ್ಸು ಮತ್ತು ನನ್ನ ಪ್ರೊಡ್ಯೂಸರ್ ಆನಂದ್ ಬಾಬು ಸರ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದರೆ ಅವ್ರಿಗೆ ಒಂದು ಧೈರ್ಯ ಬೇಕು. ಈ ಥರ ಕತೆಗೆ ಒಂದು ಬಂಡವಾಳ ಹೂಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದೊಂದು ನಿಜವಾಗ್ಲೂ ಬೇರೆ ಕಮರ್ಷಿಯಲ್ ಆಸ್ಪೆಕ್ಟ್ ಸಬ್ಜೆಕ್ಟ್ಗಳಿಗೆ ಹಾಕೋರು ತುಂಬ ಜನ ಇರ್ತಾರೆ, ದುಡ್ಡು ಹಾಕಿದ್ರೆ ಬರುತ್ತೆ ಅನ್ನೋಂಥ ಲೆವೆಲಲ್ಲೂ ಇರ್ತಾರೆ. ಆದರೆ ಇದು ಕಮರ್ಷಿಯಲ್ಲೂ ಹೌದು, ಜೊತೆಗೆ ಒಂದು ಒಳ್ಳೆ ಸಬ್ಜೆಕ್ಟನ್ನು ಇಟ್ಕೊಂಡು ಒಂದು ಕಥೆಯನ್ನು ಮಾಡಿ ಓಕೆ ಇದಕ್ಕೆ ನಾನು ದುಡ್ಡು ಹಾಕ್ತೀನಿ ಅಂತ ಬಂದಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ನನಗೂ ಕೂಡ ಅನಿಸುತ್ತೆ. ಖಂಡಿತವಾಗಿಯೂ ನಾನು ಅದೇ ಎಲ್ಲರಿಗೂ ಹೇಳ್ತೀನಿ. ಈಗ ಬುದ್ಧ ಇಲ್ದಿರೋ ಜಾಗ ಇಲ್ಲ. ನಿಮ್ಮ ಕಾರಲ್ಲಿ ಇಟ್ಟಿರ್ತಿರೋ, ಮನೇಲಿ ಇಟ್ಟಿರ್ತಿರೋ, ಎಲ್ಲ ಕಡೆ ಬುದ್ಧನ ಇಟ್ಟಿರ್ತೀರ. ಹೌದು, ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಅದೋಗಿ ಪ್ರಸಾರ ಆಗಿ ಬೆಳೀತಾ ಇರೋದು ಇನ್ನೊಂದು ಮತ್ತೊಂದಲ್ಲಿ. ನಿಮಗೆ ಚೀನಾ ಒಳಗಡೆ ಇದೆ, ಜಪಾನಲ್ಲಿದೆ, ಆ ಕಡೆ ಎಲ್ಲ ಕೊರಿಯಾದಲ್ಲಿದೆ, ರಷ್ಯಾದಲ್ಲಿ, ಈ ಕಡೆ ಎಲ್ಲ ಬೌದ್ಧ ಧರ್ಮ ಜಾಸ್ತಿ ಆಗ್ತದೆ. ಒನ್ಸ್ ಅಪಾನ್ ಎ ಟೈಮ್ ಅಶೋಕ ಸಾಮ್ರಾಟ ಬೌದ್ಧ ಧರ್ಮಕ್ಕೆ ಮತಾಂತರ ಆದಾಗ ಆಫ್ಘಾನಿಸ್ತಾನದಿಂದ ಹಿಡ್ಕೊಂಡು, ನಾನು ಹೇಳ್ತಾ ಇರೋದು ಆಫ್ಘಾನಿಸ್ತಾನ, ಅಖಂಡ ಭಾರತ ಅಂತ ಏನಿದೆ ಅಲ್ಲೆಲ್ಲ ಕೂಡ ಬೌದ್ಧ ಧರ್ಮನ ನೆಲೆಗಟ್ಟಿಸ್ತಾರೆ. ಅಷ್ಟು ಸ್ಟ್ರಾಂಗ್ ಆಗಿದ್ದ ಬೌದ್ಧ ಧರ್ಮ ನಿಮಗೆ ಕಾಲಕ್ರಮೇಣ ಇವತ್ತು ಭಾರತದಲ್ಲೇ ನಿಮಗೆ ಬೌದ್ಧ ಧರ್ಮ ಇಲ್ಲ. ಅದೇನು ಯಾಕಾಯ್ತು ಆ ಥರ? ನಾವು ಉಳಿಸ್ಕೊಂಡಿಲ್ಲ. ಅಸ್ತಿತ್ವ ಉಳಿಸ್ಕೊಳಕ್ಕಾಗ. ನಾನು ಹೇಳ್ತಿರೋದು ಅಶೋಕ ಸಾಮ್ರಾಟ ಆಗಿದ್ದಾಗ ಇವತ್ತಿಗೂ ನಿಮಗೆ ನಳಂದ ವಿಶ್ವವಿದ್ಯಾಲಯ ಆಗ್ಬೋದು, ಎಂಥದ್ದು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳೆಲ್ಲ ಮಾಡಿ ಹೊರಟೋದು. ಅದಕ್ಕೆ ಕಾರಣಗಳೇನು? ನಾವೇ ಹೇಳ್ತಾರೆ ಆ ಅಸ್ತಿತ್ವದ ಪ್ರಶ್ನೆಗಳಿಗೆ ನಿಮಗೆ ಇಲ್ಲೆಲ್ಲ ಉತ್ತರ ಸಿಗ್ತಾ ಹೋಗುತ್ತೆ. ಖಂಡಿತ ಸರ್, ನಾವೆಲ್ಲ ಅದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಆ ಉತ್ತರ 23ನೇ ತಾರೀಕು ಸಿಗುತ್ತೆ ಅನ್ನೋದು ಭರವಸೆ ನನಗಿದೆ. ಸೊ ನೀವು ಕೂಡ ಆ ದಿನ ಎಲ್ರಿಗೂ ಸಿಗ್ತೀರಾ? ಸೊ ಮೈನ್ ಥಿಯೇಟ್ರಿಗೆ ಬಂದರೆ ನೀವು ಕೂಡ ಅವೈಲೇಬಲ್ ಇರ್ತೀರಾ ಅಲ್ವಾ? 100% ಮೇನ್ ಥಿಯೇಟರ್ ಇರ್ತೀನಿ. ನಿಮಗೆ ಒಂದು ಸಿನಿಮಾವಾಗಿ ನೋಡಬೇಕಾದ್ರೆ ನಿಮಗೆ ತಂದೆ ಮಗನ ಪ್ರೀತಿ ಕಾಣುತ್ತೆ, ಒಂದು ಅಸ್ತಿತ್ವದ ಪ್ರಶ್ನೆ ಕಾಣುತ್ತೆ. ನಿಮಗೆ ಇತಿಹಾಸ ತಿಳ್ಕೊಂಡ್ರೆ ನಮ್ಮಲ್ಲೇ ಮುಚ್ಚಿ ಹೋದಂಥ ಅದೆಷ್ಟೋ ತುಂಬ ಕರಾಳವಾದಂಥ ಸತ್ಯಗಳನ್ನ ನೀವು ತಿಳ್ಕೊಳ್ತಾ ಹೋಗ್ತೀರಾ ಸಿನಿಮಾ ಒಳಗಡೆ.
ಸೊ ಇದು ನಡೆದು ಹೋಗಿರುವಂಥ ಸತ್ಯ ಘಟನೆ. ಆ ಸತ್ಯ ಘಟನೆ ಯಾವುದು ಅಂತ ಸಿನಿಮಾ ಎಂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ಸಿನಿಮಾ ನೋಡಿ ನಾನು ನಿಮಗೆ ಅವತ್ತು ಸಿಗ್ತೀನಿ. ಇಡೀ ಓವರ್ ಆಲ್ ಚಿತ್ರ ಅಂದ್ರೆ ಒಂದು ರನ್ ಆಗ್ತಿರ್ಬೇಕಾದ್ರೆ ನಿಮಗೆ ಅನ್ಸಿದ್ದೇನು ಸರ್? ಏನೋ ಒಂದು ಬದಲಾವಣೆಯನ್ನ ಮಾಡುವತ್ತ ನಿಮ್ಮ ಸಿನಿಮಾ ದಾಪುಗಾಲ್ ಇಡಬಹುದಾ, ಅಥವಾ ಅಲ್ಲೆಲ್ಲ ನೋಡಿದಿರಾ ಹಿಂದಿನವರ ಕಷ್ಟಗಳು ಏನೇನಿತ್ತು ಅಂತ ನಿಮಗನ್ನು? ನಮ್ಮ ಅಪ್ಪ ಅಮ್ಮ ನನಗೆ ಯಾವತ್ತು ಕಷ್ಟ ತೋರಿಸ್ದೇನೆ ಸಾಕಿರೋದು. ಓಕೆ. ಬಂಗಾರದ ಪಂಜರದ ಗಿಳಿ ನಾನು. ಏನ್ ನಾನು ಕೇಳೋದಕ್ಕಿಂತ ಮುಂಚೆ ಎಲ್ಲ ಮನೆಗೆ ಬಂದಿರೋದು. ಆದರೆ ನಾನು ನಮ್ಮ ಊರಿಗೆ ಹೋದಾಗೆಲ್ಲ ನಮ್ಮ ತಂದೆ ಬಗ್ಗೆ ತುಂಬ ಮಾತಾಡೋರು. ನಿಮ್ಮ ತಂದೆ ಪಟ್ಟಿರೋ ಶ್ರಮ ಇವತ್ತು ಕಾಣಿಸ್ತಾ ಇದೆ. ನಿಮ್ಮ ತಂದೆಯವರು ತುಂಬ ಲೈಫಲ್ಲಿ ರಿಸ್ಕ್ ತಗೊಂಡು ನಿಮ್ಮನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಸಾಕ್ತಾ ಇದ್ದಾರೆ, ಅದಕ್ಕೆಲ್ಲ ನೀವು ಚಿರಋಣಿಯಾಗಿರಬೇಕು ಅಂತ ಹೇಳ್ತಾ ಇದ್ರು. ನನಗೆ ಆಗ ಅರ್ಥ ಆಗ್ತಿರ್ಲಿಲ್ಲ, ಚಿಕ್ಕ ವಯಸ್ಸು. ಈಗ ನಾನು ಯಾವಾಗ ಈ ಸಿನಿಮಾ ಕತೆ ಕೇಳಿದ್ನೋ ನಾನು ಅದನ್ನೇ ಹೇಳಿದೆ, ತುಂಬ ಭಾವುಕನಾದೆ. ತಂದೆ ತಾಯಿ ಮಕ್ಕಳನ್ನ ಮುದ್ದಾಗೆ ಪ್ರೀತಿಯಿಂದ ಏನು ಬೇಕೋ ಅದು ಕೊಡೋದಕ್ಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡ್ತಾರಾ? ಹಂಗಂದ್ರೆ ನಮ್ಮ ತಂದೆ ನನ್ಗೇನು ಮಾಡಿರ್ಬೇಡ, ನನ್ನ ತಾಯಿ ನನ್ಗೇನು ಮಾಡಿರ್ಬೇಡ. ಹಂಗೆ ಅನ್ನಿಸ್ದಾಗ ಮನೆಗೆ ಹೋಗಿ ಕತೆ ಕೇಳಿ ಮನೆಗೆ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ನಮ್ಮ ತಂದೆ ತಾಯಿ ನೋಡಿ ತುಂಬ ಭಾವುಕನಾಗ್ಬಿಟ್ಟೆ. ನಾನು ಅಂದೆ, ನನ್ನ ಲೈಫಲ್ಲಿ ಸಿನಿಮಾನ ಎಷ್ಟೇ ಕಷ್ಟ ಬಂದರೂ ಪ್ರಾಣಕ್ಕೆ ಅಪಾಯ ಆದರೂ ಪರವಾಗಿಲ್ಲ, ಈ ಸಿನಿಮಾ ನಂಗೆ ಸಂಪೂರ್ಣವಾಗಿ ಮುಗಿಸ್ಬೇಕು, ಇದನ್ನು ಉಡುಗೊರೆಯಾಗಿ ನಾನು ನನ್ನ ತಂದೆ ತಾಯಿಗೆ ಕೊಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಎಲ್ಲೋದ್ರೂ ಇದನ್ನೇ ಹೇಳ್ತೀನಿ, ಒಬ್ಬ ತಂದೆ ಮಗನ ಪ್ರೀತಿ ಸಂಬಂಧ ಜಾಸ್ತಿ ಹೇಳ್ಕೊಳ್ಳಲ್ಲ. ನಾನು ನಮ್ಮಪ್ಪ ಜಾಸ್ತಿ ಮಾತಾಡ್ಕೊಳ್ಳಲ್ಲ, ಪ್ರತಿಯೊಂದು ಮನೇಲೂ ಹಿಂಗೆ ಇರುತ್ತೆ. ಆದರೆ ಮಗನಿಗೇನಾದ್ರೂ ಆದರೆ ತಂದೆ ಸುಮ್ಮನೆ ಇರಲ್ಲ, ತಂದೆಗೇನಾದ್ರೂ ಆದರೆ ಮಗನೂ ಸುಮ್ಮನೆ ಇರಲ್ಲ. ಅದು ಸಿನಿಮಾದಲ್ಲಿ ನೀವು ನೋಡ್ತೀರಾ ಸರ್. ಇಲ್ಲಿ ಕೇವಲ ಒಬ್ಬ ಹೀರೋ ಆಗಿ ಮಾತ್ರ ಅಲ್ಲ, ಡೈರೆಕ್ಟರ್ ಜೊತೆಗೆ ಈ ಸಿನಿಮಾ ಯಾವಾಗ ಸೆಟ್ ಇರುತ್ತೆ ಅದ್ರ ಹಿಂದಿನಿಂದಲೂ ಕೂಡ ನೀವು ಜೊತೆಗೆ ಇದ್ರಿ. ಪ್ರತಿ ಒಂದರಲ್ಲೂ ಅಂದರೆ ಒಂದು ಶೇರಿಂಗ್ ಮತ್ತು ಕೇರಿಂಗ್ ಅನ್ನೋದು ಇರುತ್ತಲ್ಲ, ಅವೆರಡರಲ್ಲೂ ನೀವಿಬ್ರು ಅತ್ಯಾತ್ಮರಾಗಿದ್ರಿ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹೆಂಗೆ ನೀವಿಬ್ರು ಫ್ರೆಂಡ್ ಆಗಿದ್ದು? ಸರ್, ನಾನು ಆ್ಯಕ್ಚುಲಿ 2016 ನನ್ನ ಸಿವಿಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದು ನಿಟ್ಟೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ನಾನು ಓದಿರೋ ಕಾಲೇಜ್. 2020 ಪಾಸ್ಔಟ್ ಆದೆ. ಆಗ ಅಷ್ಟೊತ್ತಿಗೆ ನನಗೆ USA ಒಂದು 6 ಯೂನಿವರ್ಸಿಟೀಸಿಂದ MS ಮಾಡೋದಕ್ಕೆ ಸೀಟ್ ಕೂಡ ಸಿಕ್ಕಿತ್ತು. ಬಟ್ ಅದೇ ಟೈಮಲ್ಲಿ ಕೋವಿಡ್ ಆದಾಗ ನನಗೂ ತುಂಬ ಭಯ ಆಗ್ತಾಯಿತ್ತು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರಿದ್ದಾರೆ, ನನ್ನ ತಂದೆ ತಾಯಿಗೆ ಆಗಲಿ ನನಗೇ ಆಗಲಿ ಯಾರಿಗೇ ಆಗಲಿ, ಇಲ್ಲೇ ಇದ್ದು ಸಾಧನೆ ಮಾಡೋಣ. ಆಗ ನನಗೆ ಚಿಕ್ಕ ವಯಸ್ಸಿನಿಂದ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸು, ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋ ಕಾರಣದಿಂದ ನಾನು ಈ ಆಯ್ಕೆನ ತೊಗೊಂಡೆ. ಆಗ ನಮ್ಮ ತಂದೆ ಜೊತೆ ಒಬ್ರು ಗನ್ಮ್ಯಾನಾಗೆ ಸುರೇಶ್ ಅಂತ ವರ್ಕ್ ಮಾಡ್ತಾಯಿದ್ರು. ಅವ್ರಿಗೆ ಆಪ್ತರು ನಮ್ಮ ಸಾಯಿ ಸರು. ಸೊ ಅವತ್ತು ಪರಿಚಯ ಆದಂಥ ಬಾಂಧವ್ಯ ಇವತ್ತಿಗೂ ಇರುತ್ತೆ, ಕೊನೆವರೆಗೂ ಇರುತ್ತೆ ಸರ್. ಮೇಡಮ್, ನಿಮಗೆ ಇಂಡಸ್ಟ್ರಿಯಲ್ಲಿ ಯಾರು ತುಂಬ ಇಷ್ಟ, ಮತ್ತು ಯಾರನ್ನ ನೀವು ರೋಲ್ ಮಾಡೆಲ್ ಆಗಿ ತಗೊಂಡು ಇಂಡಸ್ಟ್ರಿಗೆ ಬಂದ್ರಿ? ನಿಮ್ಮ ಒಂದು ಸ್ಟೋರಿ ಹೇಳೋದಾಗುತ್ತೆ. ಇಂಡಸ್ಟ್ರಿಗೆ ಬಂದಿರೋದು ಒಂದು ಅಚಾನಕ್ ಆಕ್ಸಿಡೆಂಟ್ಲಿ ನಾನು ಇಂಡಸ್ಟ್ರಿಗೆ ಬಂದಿದ್ದು. ಇಂಡಸ್ಟ್ರಿಗೆ ಬರಬೇಕು ಅಥವಾ ನಾನು ಹೀರೋಯಿನ್ ಆಗಬೇಕಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನು ಅಷ್ಟೇ ಇಂಜಿನಿಯರ್ ಆಗಬೇಕು, MS ಮಾಡಬೇಕು, ಲಂಡನಲ್ಲಿ ವರ್ಕ್ ಮಾಡಬೇಕು. ಅಲ್ಲಿ ಇಂಜಿನಿಯರಿಂಗ್ ಬಿಟ್ಟು ಬೇರೆ ಎಲ್ಲ ಹೇಳ್ಕೊಡ್ತಾರೆ ಸರ್, ಅಷ್ಟೇ ವಿಷಯ. ಸೊ ಆ ಥರದ್ದು ಅಷ್ಟೇ ಡ್ರೀಮ್ ಇತ್ತು. ಬಿಟ್ಟರೆ ನಾನು MS ಮಾಡಿ ಅಲ್ಲೇ ಫಾರಿನಲ್ಲಿ ವರ್ಕ್ ಮಾಡಬೇಕು ಅನ್ನೋದು ಬಿಟ್ಟರೆ ನನಗೆ ಯಾವತ್ತೂ ಇಂಡಸ್ಟ್ರಿಗೆ ಬರಬೇಕು ಅನ್ನೋದಿಲ್ಲ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕೂಡ ಇಂಡಸ್ಟ್ರಿಯವರಿಲ್ಲ, ಏನೋ ಗೊತ್ತಿಲ್ಲ, ಇಂಡಸ್ಟ್ರಿಯಲ್ಲಿ ಕರ್ಕೊಂಡ್ಬಂದಿದೆ. ಸೊ ಇದನ್ನೇ ಪ್ರೊಫೆಷನಲ್ ಆಗಿ ತೊಗೊಂಡು ಕೆಲಸ ಮಾಡ್ತಾ ಇದ್ದೀನಿ. ಇಂಡಸ್ಟ್ರಿಯಲ್ಲಿ ನನಗೆ ದರ್ಶನ್ ಸರ್ ತುಂಬಾ ಇಷ್ಟ. ನಾನು ಇಲ್ಲಿ ಬಂದಾಗ ಒಂದು ಫೋಟೋ ನೋಡಿದೆ, ದರ್ಶನ್ ಅವ್ರದ್ದು ಒಂದು ಫೋಟೋ ಇಟ್ಕೊಂಡಿದ್ರಿ. ಬಹುಶಃ ಅದಕ್ಕೋಸ್ಕರನೇ ಈ ಪ್ರಶ್ನೆ ಕೇಳ್ತೀನಿ, ನೋಡೋಣ ಏನ್ ಹೇಳ್ತಾರೆ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಅಬ್ಸರ್ವ್ ಮಾಡಿದೆ, ನಾನು ಫೋಟೋ ಇತ್ತು ದರ್ಶನ್ ಅವ್ರದ್ದು. ಹಾಗಾಗಿ ಅನ್ನಿಸ್ತು ಅಂದ್ರೆ ಇಂಡಸ್ಟ್ರಿಗೆ ಬಂದ್ಮೇಲಲ್ಲ, ಸಿನ್ಸ್ ಚೈಲ್ಡ್ಹುಡ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್. ಯಾಕೆ ನಿಮ್ಗೆ ದರ್ಶನ್ ಅವ್ರ ಅಂತ ಹೇಳಿದ್ರೆ ಯಾಕೆ ತುಂಬಾ ಇಷ್ಟ ಅಂತ? ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಅವ್ರು ಮಾಡ್ತಿದ್ದಂಥ ಆ್ಯಕ್ಟಿಂಗ್, ಅವ್ರು ಮಾಡ್ತಿದ್ದಂಥ ಸಿನಿಮಾಗಳು ತುಂಬ ಕನೆಕ್ಟ್ ಆಗ್ತಿತ್ತು. ನಾನು ಅಷ್ಟೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಯಿತು ಅಂತಾನೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ವಿ. ಸಿನ್ಸ್ ಅವಾಗಿಂದನೂ ಅವ್ರಂದ್ರೆ ಇಷ್ಟ. ಇಂಡಸ್ಟ್ರಿಗೆ ಬಂದಮೇಲೆ ನಂದು 2 ಸಿನಿಮಾ ಮುಹೂರ್ತಾಗಿ ಬಂದಿದ್ರು, 2 ಸಿನಿಮಾಗೆ ಆಡಿಯೋ ಲಾಂಚ್ ಬಂದಿದ್ರು. ಸೊ ಅವ್ರು ಅಷ್ಟು ಸಪೋರ್ಟ್ ಮಾಡೋದು ನೋಡಿ, ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ಲ ನ್ಯೂ ಕಮರ್ಸ್ಗೂ ತುಂಬ ಸಪೋರ್ಟ್ ಮಾಡ್ತಾರೆ. ಸೊ
ಬಹುಶಃ ಅವರ ಅಭಿಮಾನಿಗಳೆಲ್ಲರೂ ಕೂಡ ನಿಮ್ಮ ಸಿನಿಮಾವನ್ನು ನೋಡಲಿ, ಅವರ ಸಪೋರ್ಟ್ ಎಲ್ಲರೂ ನಿಮ್ಮ ಒಂದು ಸಿನಿಮಾಗೆ ಸಿಗಲಿ, ಎಲ್ಲರ ಸಪೋರ್ಟ್ ಸಿಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅದಾಗಲಿ ಅಂತ ನಾನು ಅಂದ್ಕೊತೀನಿ. ಸರ್, ನಿಮಗೆ ನಾನು ಕೇಳೋದು ಲಾಸ್ಟ್ ಶಾರ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದೆ ಆಗಲೇ. ಸೊ ನಾವು ಅಂದ್ಕೊಂಡಿದ್ದು ಇದು ಬುದ್ಧಿ ಬಲ ಹಸಿವು ಇರ್ಬೋದು, ಅಥವಾ ಜಾತೀಯತೆ ಇರ್ಬೋದು, ಅಥವಾ ಒಬ್ಬ ಮೇರು ಸ್ತರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕೆಳ ಸ್ತರದಲ್ಲಿರುವಂಥ ವ್ಯಕ್ತಿಯನ್ನು ತುಳಿತಾ ಇದ್ದಾನೆ, ಸೊ ಒಂದು ವರ್ಗ ಇರಬಹುದು ಅಂತ ನಾನು ಅಂದ್ಕೊತೀನಿ. ಎಲ್ಲಾದರೂ ನೀವು ಒಂದೇ ವರ್ಗವನ್ನು ಟಾರ್ಗೆಟ್ ಆಗಿ ಇಟ್ಕೊಂಡು ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇದ್ದರೆ ನಿಮಗೇನಾದರೂ ಸಮಸ್ಯೆ ಆಗಲ್ವಾ, ಅಥವಾ ಆ ಥರ ಏನಾದರೂ ಇರಬಹುದಾ ಅನ್ನುವಂಥ ನನ್ನ ಒಂದು ಕಳಕಳಿ. ಅಂದರೆ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಆ ಥರ ಏನಾದರೂ ಇರಬಹುದಾ? ಈಗ ಹೇಳೋಕೆ ಹೋಗಲೇಬೇಕಾಗುತ್ತೆ, ಮೇಲ್ಜಾತಿ ಕೆಳಜಾತಿ ಅಂತ ಬಂದಾಗ ಒಂದು ವರ್ಗಕ್ಕೆ ಬಂದೇ ಬರುತ್ತೆ. ಸೊ ಅಂಥದ್ದೇನಾದರೂ ಟ್ರೈ ಮಾಡುವಂಥ ಚಾನ್ಸಸ್ ಇತ್ತ ಸಿನಿಮಾದಲ್ಲಿ, ಹೇಗೆ? ಅಂದರೆ ನಾನು ಎಲ್ಲ ಕಡೆ ತುಂಬ ಸರಿ ಹೇಳ್ತಾ ಇರ್ತೀನಿ, ಯಾರಾದರೂ ತುಂಬ ಡೀಟೇಲಿಂಗ್ ಕೇಳಿದಾಗ ಹೇಳ್ತೀನಿ, ನೋಡಪ್ಪ ಕವಿತೆ ಬರೀತಾನೆ, ಆ ಕವಿತೆನ ಕವಿ ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ವ್ಯಾಲ್ಯೂ ಇರಲ್ಲ, ಅವ್ರು ಓದಿ ಅವರ ಭಾವಾರ್ಥಕ್ಕೆ ಅಂತ ಬಿಟ್ಬಿಡ್ಬೇಕು. ಅವ್ರು ಏನು ನೋಡಿ ಏನು ಅನ್ಕೊಂತಾರೆ ಅದು ಅವ್ರಿಗೆ. ನಾನು ಹೇಳಿದ್ರೆ ಅದ್ರ ವ್ಯಾಲ್ಯೂಕ್ಕೆ ಇಷ್ಟೇ ಅಂತ ಫಿಕ್ಸ್ ಮಾಡಿಬಿಡ್ತೀನಿ. ನಾನು ಹೇಳಿದ್ರೆ ಅದು ಅಷ್ಟೇ, ಅದೇ ಆಗೋಗ್ಬಿಡುತ್ತೆ. ಅದು ಬಿಟ್ಟು ಬಿಯಾಂಡ್ ದ ಲಿಮಿಟ್ಸ್ ಹೋಗ್ಬೇಕು ಅಂದರೆ ಅವ್ರವ್ರು ಮಾತಾಡ್ತಾ ಹೋಗಬೇಕು. ಈ ಕೆಲವು ಜನ ಹೇಳಿದ್ರು, ಏನದು ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರನ ಮೇಲೆ ಕೂತಿದ್ದಾರೆ. ನಿಮ್ಮ ಪಾಯಿಂಟ್ ಆಫ್ ವ್ಯೂ. ನೀವು ಹೇಳಿದ್ರಿ ಬುದ್ಧಿ, ಶಕ್ತಿ, ಹಸಿವು, ನಿಮ್ಮ ಪಾಯಿಂಟ್ ಆಫ್ ವ್ಯೂ. ಅವ್ರವ್ರು ಹೋಗ್ಬಿಟ್ಟಿದ್ದು. ಈಗ ಏನು ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ನೀವು ಸಿನಿಮಾನೇ ನೋಡಬೇಕು ಅಂತ. ಸಿನಿಮಾ ನೋಡಿ, ಸಿನಿಮಾ ನೋಡಿದಾಗ ನಿಮ್ಗೆ ಆ ಲೇಯರ್ ಕನೆಕ್ಟ್ ಆಗುತ್ತೆ. ನಿಮ್ಗೆ ಹಿಸ್ಟ್ರಿ, ಇತಿಹಾಸ ಓದಿದ್ರಂತೂ ಹಬ್ಬ ನನ್ನ ಸಿನಿಮಾ ನಿಮಗೆ. ನಿಮ್ಗೆ ಹಬ್ಬ ಅಂದರೆ ಕೆಲವೊಂದು ನಾನು ಹೇಳಿದ್ನಲ್ಲ ನಿಮ್ಗೆ ಎಂಡಿಂಗಲ್ಲಿ ಎಲ್ಲ ಸತ್ಯ ಘಟನೆಗಳು ಬರುತ್ತೆ ಅಂತ ಹೇಳಿದ್ನಲ್ಲ, ಆಗ್ತೀನಿ ಅಂತಲ್ಲ, ಆ ಸತ್ಯ ಈ ಸಿನಿಮಾ ನೈಜ ಘಟನೆ ಅದು ಎಲ್ಲಿ ನಡೀತು, ಹೇಗೆ ನಡೀತು ಅಂತ ಎಂಡಿಂಗಲ್ಲಿ ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ಕೂಲಾಗಿ ಮಾತಾಡ್ತಿದ್ದಾರೆ ಡೈರೆಕ್ಟರ್, ಎಷ್ಟೆಲ್ಲ ಜಗಳ ಆಡ್ಬಿಟ್ಟಿದ್ದೀವಿ ನಾನು ಅವರು. ಅಂದ್ರೆ ಯಾವ್ದಾದ್ರು ಒಂದು ಹೇಳಿ, ನೀವಿಬ್ರು ಸೇರಿ ಹೇಳಿದ್ರೆ ಏನ್ ಮಾಡಿದ್ರು ಡೈರೆಕ್ಟ್ರು, ಏನ್ ವೆರಿ ಸ್ಟ್ರಿಕ್ಟ್ ಸಟ್ಟಲ್. ಅವ್ರು ಇವಾಗ ಏನ್ ಕೂಲಾಗಿ ಕಾಣಿಸ್ತಿದ್ದಾರೆ, ಸಟ್ಟಲ್ ಅವ್ರ ಅಲ್ವಾ ಸರ್. ಇಂಥವ್ರು ನಮ್ಮ ಇಂಡಸ್ಟ್ರಿಗೆ ತುಂಬಾ ಅಗತ್ಯ. ಯಾಕೆ ಅಂತಂದ್ರೆ ಪ್ರೊಡ್ಯೂಸರ್ ದುಡ್ಡನ್ನ ಯಾವ್ಯಾವ ರೀತಿನಲ್ಲಿ ಉಳಿಸ್ಬೇಕು ಅನ್ನೋ ಅಂತ ಕಲೆಗಾರ ಇವರು. ಅಂದ್ರೆ ಸರ್ ಅದು ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು. ದುಡ್ಡು ತಗೊಂಡ್ಬಂದು ಸುರಿದು ಕಷ್ಟಪಟ್ಟು ಮಾಡೋದು, ಅದರಲ್ಲಿ 10 ರೂಪಾಯಿ ಆಗೋ ಜಾಗದಲ್ಲಿ ಅಟ್ಲೀಸ್ಟ್ 3 ರೂಪಾಯಿ ಮುಕ್ಕಿದ್ರು ಹೋಗ್ಲಿ ಬಿಡಪ್ಪ ಅಂತ ಅವ್ರದೇ ಸಿನಿಮಾ ಅನ್ಕೊಂಡು ಕೆಲಸ ಮಾಡಿ. ಅಲ್ಲ, ಖಂಡಿತ ಪ್ರತಿಯೊಂದು ಸಿನಿಮಾದು ಪ್ರತಿಯೊಂದು ನಿರ್ಮಾಪಕರು ಬಂದು ಗೆದ್ರೆ ಒಂದು ಸಿನಿಮಾ ಗೆಲ್ತು ಅಂದ್ರೆ ಅದರಿಂದ ನೂರಾರು ಸಿನಿಮಾಗಳು ಮತ್ತೆ ಹುಟ್ಟುತ್ತೆ, ಬೆಳೆಯುತ್ತೆ ಅಂತ. ಕಲಾವಿದರು ಕೂಡ ಇಲ್ಲ, ಪ್ರತಿಯೊಬ್ಬರು ನನಗೆ ನಾನು ಅದೇ ಹೇಳ್ತಿರೋದು, ನಮ್ಮ ಹೀರೋಯಿಂದ ಹಿಡ್ಕೊಂಡು ಹೀರೋಯಿನ್ ಇಬ್ಬರಿಂದ, ಮತ್ತು ನನ್ನ ಯಶ್ ಶೆಟ್ಟಿಯಿಂದ ವರ್ಧನ್ನು, ರಾಮ್ ಪವನ್, ಪ್ರದೀಪ್ ಪೂಜಾರಿ, ರಾಮನಾಯಕ್, ಪ್ರತಿಯೊಬ್ಬ ನಾನು ಹೇಳ್ತಿರೋದು 120 ಜನ ಕಲಾವಿದರ, 120 ಜನ ಮತ್ತು ಟೆಕ್ನಿಷಿಯನ್ಸ್, ಅಷ್ಟು ಜನ ಟೆಕ್ನಿಷಿಯನ್ಸು ಎಲ್ಲರೂ ಕೂಡ ಒಂದು ಮಾತಾಡ್ತಾ ಇರಲಿಲ್ಲ. ನಾನು ಯಾಕಂದರೆ ತುಂಬ ಅವರು ಕಂಫರ್ಟ್ ಝೋನ್ ಬಿಟ್ಟು ಬಂದು ಕೆಲಸ ಮಾಡಬೇಕಿತ್ತು. ಸ್ನಾನ ಮಾಡೋಂಗಿರಲಿಲ್ಲ, ಅವರು ಸ್ನಾನ ಮಾಡೋಂಗಿರಲಿಲ್ಲ. ಟೈಮಿಂಗ್ಸು ಬೆಳಿಗ್ಗೆ ನಾನು ಹೇಳ್ತಾ ಇದ್ದೆ 5:30 ಅಂದರೆ 5:30, 6 ಗಂಟೆ ಅಂದರೆ 6 ಗಂಟೆ ಆ ಟೈಮಿಗೆ ಬರಬೇಕಿತ್ತು. ನಾನು ಬ್ರೇಕ್ ಕೊಡ್ತಾ ಇರಲಿಲ್ಲ, ಎಲ್ಲ ವಿತೌಟ್ ಬ್ರೇಕೆ ನಾನು ಶೂಟ್ ಮಾಡ್ತಾ ಇದ್ದಿದ್ದು. ನನಗೇನೋ ಒಂದು ಮೈಂಡ್ ಸೆಟ್ ಇತ್ತು, ನನಗೆ ಈ ಮೈಂಡ್ ಸೆಟ್ ಒಳಗಡೆ ಇಲ್ಲಿ ಆಗಬೇಕು, ಈಗ ಆಗಬೇಕು ಅಂತ ತುಂಬ ರಾಗಿ ನಾನು ತುಂಬ ಕ್ಲಾರಿಟಿ ಇದ್ದೆ. ಅದು ಏನಾಗ್ತಿತ್ತು ಅಂದರೆ ಏನು ಮಾಡ್ತಾ ಇದ್ದೇನೆ ಅಂತ ಇವ್ರಿಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಗೊತ್ತಾಗ್ತಿತ್ತು, ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾನು ಕ್ಲಾರಿಟಿ ಇದ್ದೀನಿ. ಆ್ಯಕ್ಚುಲಿ ಒನ್ ಟೈಮ್ ಒಂದು ಸೂಪರ್ ಇನ್ಸಿಡೆನ್ಸ್ ನಡೆಯುತ್ತೆ. 3 ದಿನ ಶೂಟ್ ಮಾಡ್ತಾ ಇದ್ದೀನಿ. 3ನೇ ದಿನ DOP ಸಂಜೆ ಮೇಲೆ ರೂಮಿಗೆ ಬಂದ್ಬಿಟ್ಟು ಕರೆಸ್ಕೊಂಡ್ರು. ಅವ್ರು ದೊಡ್ಡ DOP. ಸೊ ನಾನು ಅವ್ರ ಜೊತೆ ಕೆಲಸ ಮಾಡೋದಂತ. ಸಾಯಿ ನೀವೇನು ಮಾಡ್ತಾ ಇದ್ದೀರಾ, ನನಗೆ ಅರ್ಥ ಆಗ್ತಾ ಇಲ್ಲ, ಚೆನ್ನಾಗಿ ಬರ್ತಾ ಇದೆಯಾ ಅಂದರು. ಡೋಂಟ್ ವರಿ ಸರ್, ಸ್ಕೇಮ್ ವೆರಿ ವೆಲ್, ಸೂಪರಾಗಿ ಬರ್ತಾ ಇದ್ದಾರೆ, ನಂಬಿ ಆರಾಮಾಗಿರಿ, ಸೂಪರಾಗಿರುತ್ತೆ ಅಂತ. ಸೊ ವಿಷುವಲ್ಸ್ ನೋಡಿ ಫಸ್ಟ್ ಟೈಮ್ ಕಟ್ಟಿಂಗ್ ಆಗಿದ್ದು ನೋಡಿದ್ರು, ಎಡಿಟಿಂಗ್ ರೂಮಲ್ಲಿ ಹಗ್ ಮಾಡಿದ್ರು ನನ್ನ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಳ್ಳಿಲ್ಲ, ನಾನು ಅಂದರೆ ಅಷ್ಟು ದೊಡ್ಡ ಕ್ಯಾಮ್ರಾಮ್ಯಾನ್ ಆದರೂ ಕೂಡ ನಮ್ಮ ಜೊತೆ ಎಷ್ಟು ಫೋರ್ಸ್ ಅಂದರೆ ಆಗ ಏನು ಯಂಗ್ ಮ್ಯಾನ್ ಥರ ಅವ್ರಿಗೆ ಆಲ್ರೆಡಿ ಒಂದು 40-45 ಅನಿಸುತ್ತೆ. ಏನು ಬರ ಓಡಾಡ್ಕೊಂಡು ಅಷ್ಟೇ ಕಾರ್ಡ್ಗಳಲ್ಲೆಲ್ಲ ಕ್ಯಾಮ್ರಾಗಳು ಎತ್ಕೊಂಡು ಅದೆಲ್ಲ ತುಂಬ ಸಪೋರ್ಟಿವ್ ಆಗಿ ಮಾಡೋದು. ಅವ್ರ ಫೋರ್ಸಿಗೆ ನಾವು ಮ್ಯಾಚ್ ಆಗ್ತಾ ಇರಲಿಲ್ಲ ಸರ್. ಅಂದರೆ ಅಷ್ಟು ಫಾಸ್ಟ್ ಇದ್ವಿ, ಒಂದು ಸೆಕೆಂಡು ಕೂಡ ಯೋಚನೆ ಮಾಡ್ತಾ ಇರಲಿಲ್ಲ ನಾನು ಫ್ರೇಮ್ಗೆ. ಇಲ್ಲಿ ಹೇಳ್ಬೇಕಾದ್ರೆ ನೆಕ್ಸ್ಟ್ ಶಾರ್ಟು ವಿತ್ ಲೆನ್ಸ್ ಹೇಳ್ತಿದ್ದೆ. ಫ್ರೇಮ್ ವಿತ್ ಲೆನ್ಸ್ ಫ್ರೇಮ್ ಎಲ್ಲ ನೀವೇನ್ರಿ ದೊಡ್ಡ ಕ್ಯಾಮ್ರಾಮನ್ಗೆ ಲೆನ್ಸ್ ಫ್ರೇಮ್ ಹೇಳ್ತೀರಾ ಅಂತ ಅವರು. ನನಗೆ ಕ್ಲಾರಿಟಿ ಇದೆ ಸರ್, ನನಗೆ ಏನು ಬೇಕು ಅಂತ ಹೇಳ್ತಾ ಇದ್ದೀನಿ.
ಶೂಟ್ ಮಾಡಿರೋದು. ಒಂದು ಶೆಡ್ಯೂಲಲ್ಲಿ. ಇನ್ನೊಂದು ಮೆಚ್ಕೋಬೇಕಾದ ವಿಷಯ ಏನು ಅಂತಂದರೆ ಸರ್, ನಮ್ಮ ಹೀರೋಯಿನ್ ವಿಚಾರವಾಗಿ ನಾನು ಹೇಳ್ತೀನಿ. 15 ದಿನ ಕಾಡಲ್ಲಿ ಮಾಡಿದ್ದೀವಿ, ಪರ್ಮಿಷನ್ಸ್ ಎಲ್ಲ ತೊಗೊಂಡು. ನಾವು ಗಂಡು ಮಕ್ಕಳು ನಾವು ಹೆಂಗೂ ಅಡ್ಜಸ್ಟ್ ಮಾಡ್ಕೊತೀವಿ. ಕಾಸ್ಟ್ಯೂಮ್ ಚೇಂಜ್ ಆಗಿರ್ಬೋದು, ರೆಸ್ಟ್ ರೂಮ್ಸ್ ಆಗಿರ್ಬೋದು. ಪಾಪ ಇಡೀ ಸೆಟ್ಟಲ್ಲಿ ಇವರೊಬ್ಬರೇ ಹೆಣ್ಮಗು, ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಆ ಎಪಿಸೋಡಲ್ಲಿ. ಸಿಕ್ಕಾಪಟ್ಟೆ ಅಂದರೆ ನಮ್ಮ ಕಣ್ಣಲ್ಲೇ ನೀರು ಬಂದ್ಬಿಡ್ತು ಸರ್. ಇಡೀ ಸೆಟ್ಟು ಅದೊಂಥರ ತಡ್ಕೊಳಕ್ಕಾಗಲಿಲ್ಲ ಅವತ್ತು ನಮಗೆ. ಸೊ ತುಂಬ ಇವತ್ತಿಗೂ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ ಆ ವಿಚಾರಕ್ಕೆ ಅವ್ರಿಗೆ. ಅಲ್ಲ, ಅಲ್ಲಿ ಕಣ್ಣೀರು ಬರೋದಕ್ಕೆ ಇನ್ನೊಂದು ಕಾರಣ ಇದೆ. ಆ ಕಾಡೊಳಗಡೆ ಫುಲ್ಲು ಮುಳ್ಳು, ಪ್ರತಿಯೊಬ್ಬ ಕಲಾವಿದ್ರಿಗೂ ಮುಳ್ಳು ಅಂಟ್ಕೊಬಿಟ್ಟಿದೆ. ನನ್ನ ಮೈಂಡ್ ಸೆಟ್ ಏನಿದೆ ಅಂದರೆ, ನನಗೊಂದು ಟಾರ್ಗೆಟ್ ಇದೆ. ಈ ಡೇರೆಲ್ಲ ಮುಗಿಸ್ಬಿಡ್ಬೇಕು, ಗ್ರೀನರಿ ಹೊರಟೋಗುತ್ತೆ, ಮತ್ತು ಟೈಮ್ ನನಗಿಲ್ಲ ಅಂತ ಹೇಳ್ಬಿಟ್ಟು ಪಟ 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 ಅಂತ ನನಗೆ ಏನು ಬೇಕೋ ತೆಗಿತಾ ಇದ್ದೀನಿ. ಪಾಪ ಅವರಿಗೆ ಮುಳ್ಳುಗಳು ತುಂಬ ಇರಿಟೇಷನ್ ಆಗೋದು, ಒಕ್ಕೋದು. ಏನು ಅವ್ನು ಸಂಜೆ ಹೋಗಿ ಅವ್ನು ಬಾತ್ರೂಮಲ್ಲಿ ಕೂತ್ಕೊಂಡ ಅಂದರೆ ಪಿನ್ಗಳೆಲ್ಲ ಮುಳ್ಳುಗಳು ತಗೊಂಡು ಕೂತ್ಕೊಳ್ಳೋಣ. ಶೂಟಿಂಗ್ ಮುಗಿದ್ಮೇಲೆ ಸರ್ ಪ್ಯಾಕಪ್ ಆಗಿ ರೂಮ್ಗೆ ಹೋದರೆ 1-2 ಅವರು ಬಾತ್ರೂಮ್ಗೆ 2 ಸೇಫ್ಟಿ ಪಿನ್ ತೊಗೊಂಡು ಹೋಗ್ತಾ ಇದ್ದೆ. 3 ಅವರ್ ಆಚೆ ಬರ್ತಾ ಇರಲಿಲ್ಲ, ಅಷ್ಟು ಮುಳ್ಳು ಹೋಗಿರೋದು ಮೈಯೆಲ್ಲ. ಒಂದು ಸಿನಿಮಾ ಮಾಡಿ ಒಂದು 10 ಸಿನಿಮಾ ಮಾಡಿದಷ್ಟು. ಅಲ್ಲ, ಅವನು ಕಾಡಲ್ಲಿ ಶೂಟ್ ಮಾಡ್ಬೇಕಾದ್ರೆ ಅಳುವಿಗೆ ಅದು ಒಂದು ಕಾರಣ, ಹೀರೋಯಿಂದು ಒಂದು ಕಾರಣ, ಅದ್ರ ಜೊತೆ ಅದು ಮುಳ್ಳಿಂದು ಒಂದು ಕಾರಣ. ಈಗ ಒಂದ್ ನೆಲೆಯಲ್ಲಿ ಇದು ಮನುಷ್ಯನ ಅಳಿಸುತ್ತಾ ಅಥವಾ ಒಂದು ಎಂಟರ್ಟೈನ್ಮೆಂಟ್ ಕೊಡುತ್ತಾ ಅಥವಾ ಏನ್ ಕೊಡುತ್ತೆ ನಿಮ್ ಸಿನಿಮಾ? ನಾವೀಗ ಥಿಯೇಟರ್ ಬಂದು ಕೂತ್ಕೊಂಡ್ರೆ ಕೊಟ್ಟು ಕಳಿಸುತ್ತೆ, ಒಂದು ಒಳ್ಳೆ ಎಮೋಷನ್ ಕೊಡುತ್ತೆ, ಒಂದು ಪ್ಯೂರ್ ಎಮೋಷನ್ಸ್. ಈಗ ನನ್ನ ಸಿನಿಮಾ ನೋಡಿ ನೀವು ಹೊರಗಡೆ ಬಂದಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ನೆನಪಿ ಬರ್ತಾರೆ. ಫಸ್ಟ್ ಆಫ್ ಆಲ್ ಅಪ್ಪ ಅಮ್ಮ 100% ಇದ್ದರೆ ಅವ್ರು ಕಾಪಾಡ್ಕೊಬಂದಿದ್ದು ಅಥವಾ ಅವ್ರ ಬಗ್ಗೆ ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಮಾಡಬೇಕು ಅನ್ನೋ ಒಂದು ಮೂಡಿಗೆ ತರಿಸುತ್ತೆ ನನ್ನ ಸಿನಿಮಾ. ಸೊ ಅಲ್ಟಿಮೇಟ್ಲಿ ನಾನು ಸಿನಿಮಾ ನೋಡ್ಕೊಂಡು ನಿಮ್ಗೆ ಹೊರಗಡೆ ಬಂದಂತಾಗ ಅದು ಫೀಲ್ ಆಗುತ್ತೆ. ಓಕೆ, ಸೂಪರ್ ಸರ್, ನಿಜವಾಗ್ಲೂ ಖುಷಿ ಆಯಿತು. ಬಹುಶಃ ನೀವು ಆ ಕಾಡಿನ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾವು ಒಂದ್ಸಲ ಪ್ಲಾನ್ ಮಾಡೋಣ ಅಂತ ಅನ್ಕೊಂತಾ ಇದ್ದೀವಿ. ಕಾಡಿಗೆ ಹೋಗಿ ಅಲ್ಲಿ ಹೆಂಗಾಯ್ತು ಎಲ್ಲವನ್ನ ತೋರಿಸಿದ್ರೆ ಬಹುಶಃ ಜನರಿಗೆ ಅದು ನೇರವಾಗಿ ನಾಟಬಹುದು. ಏನ್ ಕಷ್ಟಪಟ್ರಿ, ನೀವೆಲ್ಲಿ ಕೂತ್ಕೊಂಡು ಊಟ ಮಾಡಿದ್ರಿ, ಎಲ್ಲೆಲ್ಲ ನಿಮ್ಮ ಸಬ್ಜೆಕ್ಟ್ಗಳು ಶೂಟ್ ಆಯ್ತು, ಇದೆಲ್ಲವನ್ನ ನಾವು ಅಲ್ಲಿಗೆ ಹೋಗಿ ತೋರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಅದು ಬ್ಯಾಟ್ಗಾರರ ಬ್ಯಾಕ್ ಡ್ರಾಪ್ ಆ ಸಿನಿಮಾ ಆದ್ರಿಂದ, ನನ್ನ ಹೀರೋ ತಂದೆ ಬಂದು ಬ್ಯಾಟ್ಗಾರ ಆದ್ರಿಂದ, ಸೊ ನಾನು ಸಿನಿಮಾ ಹೇಳ್ತಾ ಇದ್ದೆ, ಸಿನಿಮಾ ಕತೆ ಅಲ್ಲ, ಸಿನಿಮಾ ಆ ಪಾತ್ರಕ್ಕೆ ತುಂಬ ಜಸ್ಟಿಫೈ ಮಾಡಬೇಕಾಗಿದ್ರಿಂದ ಅವನಿಗೆ ಗನ್ನು ಮತ್ತು ನೈಟ್ ಹೊತ್ತು ಬೇಟೆ ಅವ್ರು ಹೇಗೆ ಆಡ್ತಾರೆ ಅದೆಲ್ಲ ಪ್ರಾಕ್ಟೀಸ್ ಮಾಡಿಸ್ಬೇಕಾಗ್ತಿತ್ತು. ನಾನು ಕಾಡೊಳಗಡೆ ಮಿಡ್ ಕಾಡೊಳಗಡೆ ಕರ್ಕೊಂಡೋಗಿ ಕೆಲವು ಜನ ಬೇಟೆಗಾರರು ಅಲ್ಲಿ ಇಲ್ಲಿ ಇರ್ತಿದ್ರು. ಸೊ ನಾವು ಪರ್ಮಿಷನ್ ತೊಗೊಂಡೋಗಿ ಕಾಡಲ್ಲಿ ಬಂಡೆ ಮೇಲೆ ಕೂತ್ಕೊಂಡು ಕರಡಿ ಬರೋದು, ಹಂದಿಗಳು ಬರ್ತಾ ಇದ್ದಿದ್ದು, ಇದೆಲ್ಲ ತೋರಿಸಿದ್ದೀನಿ. ಇದೆಲ್ಲ ಅನುಭವಗಳಾಗಿದೆ. ಅದೆಲ್ಲ ನಿಮಗೆ ತೋರಿಸ್ಬೇಕಾಯ್ತು, ತುಂಬ ಮಜಾ ಇರೋದು ನಿಮಗೆ. ಒಮ್ಮೆ ಒಂದು ಸ್ವಲ್ಪ ಮೆಂಟಲಿ ನೀವು ರೆಡಿಯಾಗಿ ಬನ್ನಿ ಸರ್. ಯಾಕೆ ಅಂತಂದ್ರೆ ಯಾವ ಕ್ಷಣಕ್ಕೆ ಏನಾಗುತ್ತೋ ನಮಗಂತೂ 4 ಸತಿ ಹಾವಿಂದ ಕಚ್ಚಿಸ್ಕೊಳ್ಳೋದು ಪಾರಾಗಿದೆ, 1 ಸತಿ ಕರಡಿಯಿಂದ ತಪ್ಪಿಸ್ಕೊಂಡಿದೀವಿ. ಜೀವನ ಅದೇ ಪಣ ಇಟ್ಟು ಅವ್ರನ್ನ ನಂಬಿ ಬಂದಿರೋದು. ಅದು ಹಾವಿನ ಮಾತ್ರ ಹೇಳಲೇಬೇಕು. ಒಂದು 40 ಅಡಿ ಇದೆ ಬೆಟ್ಟ, ಚಿಕ್ಕ ಬೆಟ್ಟ, ಅದು ಗುಡ್ಡೆ ಅಂತ ಕರಿತೀವಿ ನಾವು. ಅಲ್ಲಿ ಹೀರೋ ರೋಲ್ ಆಗಿ ಬರಬೇಕು. ನಾನು ಹೋಗಿ ಹೇಳ್ತಾ ಇದ್ದೆ, ಅಂದರೆ ಶೂಟ್ ಶುರುವಾಗಿ 4ನೇ ದಿನ ಶಾರ್ಟ್ ಅನ್ಸುತ್ತೆ, 4 ದಿನದ 3ನೇ ದಿನದ ಶಾರ್ಟ್ ಅದು ಆ್ಯಕ್ಚುಲಿ. ಅಪ್ಪಾಜಿ ಸ್ವಲ್ಪ ಹುಷಾರು, ತುಂಬ ಸೇಫ್ಟಿಯಾಗಿ ಮಾಡಬೇಕು, ತುಂಬ. ಯಾಕಂದರೆ ಅವ್ನು ಸ್ವಲ್ಪ ಈ ಕೂತ್ಕೊಳ್ಳೋದಾಗಲಿ ಅದಾಗಲಿ ಅಷ್ಟೊಂದು ಪ್ರಾಕ್ಟೀಸ್ ಇಲ್ಲ. ಸಾಧ್ಯ ಟ್ರೈ ಮಾಡಿಸಿದ್ವಿ. ಕೂತ್ಕೋಬೇಕು ಅಂದರೆ ಎಮ್ ಡಿ ಮೇಲೆ ಪಟಕ್ಕಂತ ಕೂತ್ಬಿಡ್ತಾನೆ, ಶಾರ್ಟ್ ಮುಗಿದ್ಮೇಲೆ ಎದ್ದು ಬಂದ್ಬಿಟ್ಟು ಅಂತಾನೆ. ಆ ಟೆಕ್ನಿಕ್ ಗೊತ್ತಿಲ್ಲ ಇನ್ನೂ ಅವನಿಗೆ, ಪಟಕ್ಕಂತ ಬೀಳೋದು. ರೋಲ್ ಆಗೋದು ಅಷ್ಟೇ. ಫಸ್ಟಿಗೆ ಸ್ಟಂಟ್ ಮ್ಯಾನ್ ತೋರಿಸಿದ್ರು. ಫಸ್ಟಿಗೆ ಬಿದ್ದ, ಕತ್ತು ಕೆಳಗಡೆ ಕೊಟ್ಕೊಂಡು ಬಿದ್ದುಬಿಟ್ಟ. ಎಲ್ಲ ಓಡೋಗ್ಬಿಟ್ವಿ. ಓಡೋದ್ವಿ. ಏನಾಯ್ತು ಸರ್? ಓಕೆ ಸರ್ ಗುರು, ಶೂಟ್ ಶುರುವಾಗಿ ಇನ್ನೂ 2 ದಿನ ಆಗಿದೆ ಗುರು, ಏನು ನೀನೆಲ್ಲ ಪ್ಯಾಕಪ್ ಮಾಡಿಸಿ ಕಳ್ಸಂಗೆ ಕಾಣ್ತಿದ್ವಿ, ಆರಾಮ ಮಾಡಿ. ಯಾಕೆ ಅಂದರೆ ತುಂಬ ರಿಸ್ಕ್ ಶಾಟ್ ಅದು. ನೀವು ಟ್ರೈಲರಲ್ಲಿ ನೋಡಿದ್ರೆ ಆ ಶಾರ್ಟ್ ನಿಮಗೆ ಒಂದು ಫ್ಲೋ ಆಗೋದು ಬರುತ್ತೆ, ಮೇಲಿಂದ ಉಳ್ಕೊಂಡು ಬರ್ತಾನೆ ಆ ಶಾರ್ಟು. ನೆಕ್ಸ್ಟ್ ಶಾರ್ಟು ಸರಿ ಎಲ್ಲ ಹೋಗ್ರಿ ಅಂತ ಕಳಿಸಿದ್ವಿ. ನಾವು ಅಲ್ಲೇ ಓಡಾಡಿದ್ವಿ, ಗೊತ್ತಿಲ್ಲ. ಅಲ್ಲೊಂದು ವೆನಮಸ್, ಅದು ಏನದು ವೈಪರ್ ಅಂತಾರೆ, ಅದನ್ನು ಉಳ್ಕೊಂಡು ಬಂದಿದ್ದಾನೆ. ಅವ್ನ ತಲೆ ಹತ್ರನೇ ಇದೆ, ಹಿಂಗೆ ಎತ್ಕೊಂಡು ಬಗ್ಗಂತ ಹಿಂಗೆ ಹೊಡಿಯೋದು. ಜಸ್ಟ್ ಮಿಸ್ಸು. ನಾನು ಕರೆದ್ಬಿಟ್ಟು, ಗುರು ನೀನು 2 ಸರಿ ಬಚಾವಾಗಿದೆ ಗುರು. ಅದೆಲ್ಲನೇ 2 ಸರಿ ಹೋಲಿ, ತಿರುಗೊಂದೆರಡು ಒಂದಾಗಿತ್ತು. ಲಾಸ್ಟ್ ಡೇ ರ್ಯಾಪ್ ಅಪ್ ಶಾಟು, ಲಾಸ್ಟ್ ಶಾಟು ಸಿನಿಮಾದು ಲಾಸ್ಟ್ ಶಾಟ್ ತೆಗಿಬೇಕು. ಸರ್ ಬರ್ಬೇಡಿ ಅಲ್ಲೇ ನಿಲ್ಲಿ ಅಂತ. ಯಾಕೆ ಗುರು ಅಂದರೆ, ನಾನು ಶೂ ಹಾಕಿದ್ದೀನಿ, ಅವ್ನು ಚಪ್ಪಲ್ ಹಾಕಿದ್ದಾನೆ. ಹೀರೋಯಿನ್ನು ಅವನು ಲಾಸ್ಟ್ ಶಾಟ್ ತೆಗಿತಾ ಇದ್ದೀನಿ. ಓವರಾಲ್ ಇಡೀ ಸಿನಿಮಾದು ಲಾಸ್ಟ್ ಶಾಟ್ ತೆಗಿತಾ ಇದ್ದೀನಿ, ಅಂದರೆ ಶೂಟಿಂಗ್ ರ್ಯಾಪ್ ಅಪ್ ಲಾಸ್ಟ್ ಶಾಟು. ನೋಡಿದರೆ ಹಾವಿಂಗ್ ಮಲಗಿದೆ.
ಓಕೆ. ಅದೊಂದು ಬಚಾವಾದ್ವಿ. ಹಾವೇ ಆಶೀರ್ವಾದ ಮಾಡ್ತಿದೆ ಅನ್ಸುತ್ತೆ. ಏನು ಮಾಡದೆ ಬಿಟ್ಟಿರೋದು ಕೂಡ ಒಂದು ಒಳ್ಳೆಯದಲ್ವಾ? ಇಲ್ಲ ಅಂದ್ರೆ ನೀವು ಹೇಳ್ದಂಗೆ ಪ್ಯಾಕಪ್ ಆಗ್ತಾ ಇತ್ತು, ಮತ್ತೊಂದು ದಿನ ಮುಂದಕ್ಕೆ ಹೋಗ್ತಾ ಇತ್ತು. ಟೋಟಲ್ ಓವರ್ ಆಲ್ ಎಷ್ಟು ದಿನ ಶೂಟ್ ಮಾಡಿದ್ವಿ? ನನಗೆ ಓವರಾಲ್ 45 ಡೇಸ್ ಅಂತ, ನಿಮ್ಮ ಕಾಲ್ ಶೀಟ್ಸ್ ಅದು ಇದು ಎಲ್ಲ ಆದರೆ ನಿಮ್ಗೆ 45 ಡೇಸ್ದು ಲೆಕ್ಕ ಆಗುತ್ತೆ. ತುಂಬ ಅದೇ ಹೇಳ್ತಾ ಇದ್ದೆ ನಾನು, ತುಂಬ ಸಪೋರ್ಟಿವ್ ಆಗಿದ್ದರಿಂದ ನಮಗೆಲ್ಲೂ ಎಲ್ಲರೂ ಕಂಫರ್ಟ್ ಝೋನಬಲ್ಲಾಗೇ ವರ್ಕ್ ಮಾಡ್ತಾ ಬಂದ್ವಿ ಎಲ್ಲರೂ ನೀಟಾಗಿ. ಆಮೇಲೆ ಇರೋದು ಇನ್ನೊಂದು ವಿಷಯ ಏನಂದರೆ, ಆ ಗನ್ ಟ್ರೈನ್ ಮಾಡಬೇಕಾದ್ರೆ ಮಸಲ್ ಲೋಡೆಡ್ ಗನ್ನಲ್ಲಿ ಏನಾಗುತ್ತೆ ಅಂದರೆ, ಆ ಫೈರ್ ಹೊಡೆದ್ರೆ ಪೊಟ್ಯಾಶ್ ಅಂತ ಇಟ್ಟಿರ್ತೀವಿ, ಅದು ಫೈರ್ ಆಗುತ್ತೆ. ಅದು ರಿವರ್ಸ್ ಫೈರ್. ಈಗ ನಿಮಗೆ ಕಾಂತಾರ ಸಿನಿಮಾದಲ್ಲಿ ಇವ್ರಿಗೆ ರಿವರ್ಸ್ ಫೈರ್ ಆಗುತ್ತೆ ನೋಡಿ, ಆ ಥರ ಒಮ್ಮೆ ರಿವರ್ಸ್ ಫೈರ್ ಆಗ್ಬಿಡ್ತು ಅವನಿಗೆ, ಕಣ್ಣೊಳಗಡೆ ಮದ್ದು ಹೊರಟೋಗ್ಬಿಡ್ತು. ಶೂಟ್ ನಡೀತಾ ಇದೆ, ಹಿಂಗೆ ಹಿಡ್ಕೊಂಡು ಕೂತ್ಕೊಬಿಟ್ಟ. ಅಂದರೆ ಎಲ್ಲೆಲ್ಲಿ ಹೇಗೆ ಗೊತ್ತಿಲ್ಲ, ಅದೆಲ್ಲ ಏನೋ ಗಾಡಿಗೆ ಸಮಸ್ಯೆಗಳು ತುಂಬ ಜಾಸ್ತಿ ಬಂದಿದೆ ಅಲ್ಲ. ಬಟ್ ಆದರೂ ಬಂದರೂ ಕೂಡ ಸಮಸ್ಯೆಗಳು 5 ನಿಮಿಷ 10 ನಿಮಿಷ ಅಲ್ಲಲ್ಲೇ 1.25 ಗಂಟೆ ಸರ್ ಕಣ್ಣು ಮುಚ್ಕೊಂಡು ಹಿಂಗೆ ಕೂತಿದ್ಮೇಲೆ ಕಣ್ಣು ತೆಗೆದ್ರು ಕಣ್ಣು ಕಾಣಿಸ್ತಾ ಇಲ್ಲ. ಆಮೇಲೆ ವರ್ಧನ್ ಮತ್ತೆ ಒಂದು ಫೈಟ್ ಸೀಕ್ವೆನ್ಸ್ ಬರುತ್ತೆ. ವರ್ಧನ್ ಘಟೋದ್ಗಜ ಅವರು ಚೆನ್ನಾಗಿದ್ದಾರೆ, ತುಂಬ ಬಾಡಿಯಾಗಿ. ನನ್ನ ಪ್ರೀತಿ ವಿರಾಟ್ ಕೊಹ್ಲಿ ಅಂತ ಕರಿತೀರ ಅವ್ರನ್ನ. ಅವನ್ನ ಇವರು ಹೆಗ್ಲ ಮೇಲೆ ಎತ್ಕೊಂಡು ಹಿಂಗೆ ಎಸಿಬೇಕು. ಅಂದರೆ 180 ಡಿಗ್ರಿ ರೋಲ್ ಮಾಡ್ತಾನೆ. ಅಂದರೆ ಇಲ್ಲಿದ್ದೇನೆ ಅಂದರೆ ನಿಮ್ಮನ್ನು ಹಿಂಗೆ ತೆಗೆದುಬಿಟ್ಟು ನನ್ನ ಮೇಲೆ ಸೆತ್ತಾಕೊಂಡು ಇಲ್ಲಿ ಬಿಸಾಕ್ತೀನಿ. ಒಂದು ಶಾರ್ಟ್ ತೆಗೆದೆ, ಮಾಸ್ಟ್ರು ಎಲ್ಲ ಶಾರ್ಟ್ ಅಂದರೆ ಮುಳುಗ್ತಾ ಇದೆ, ಬೇಗ ಆ ಶಾರ್ಟ್ ತೆಗಿಬೇಕಾಗಿದೆ. ವರ್ಧನ್ ತಲೆ ಕೆಳಗಡೆ ಬಿದ್ದು ಕತ್ತು ಹಿಂಗೆ ಸಿಗಾಕೊಂಡು ಹಿಂಗೆ ಕೆಳಗೆ ಬಿದ್ದುಬಿಟ್ರು. ಒಂದು ಮುಗೀತು ನಮ್ಮ ಕತೆ, ಏನೋ ಆಗೋಯ್ತು ಅಂತ ಎದ್ದು ಹೋದ್ವಿ. ಬಟ್ ಅದೇನೋ ದೇವ್ರ ದಯ, ವರ್ಧ ಓಕೆ ಕಣೋ, ನಾನು ಓಕೆ ಕಣೋ ಅಂತ ಹಿಂಗೆಲ್ಲ ನಾನೆಲ್ಲ ಹೋಗಿ ಸಿಕ್ಕಿದೆ, ಓಕೆನೇನೋ ಅಂತ. ಏನಂದರೆ ಬೆಡ್ ಮೇಲೆ ಬಿದ್ದಿದೆ ಒಂದು ಕತ್ತು, ಬೆಡ್ ಮೇಲೆ ಬಿದ್ದಿದೆ ಕತ್ತು. ನೆಕ್ಸ್ಟ್ ಶಾಟ್ ಇಮ್ಮಿಡಿಯೇಟು ರೆಡಿ ಮಾಡೋಣ ಅಂತ ವರ್ಧ ಮಾಡ್ದ. ಸೂಪರ್ ಶಾಟ್ ಅದು. ನಿಮ್ಮ ಸಿನಿಮಾ ನೋಡಿದ್ರೆ ನಿಮ್ಗೆ ಬಿಗಿನಿಂಗ್ ಒನ್ ಆಫ್ ಮೈ ಫೇವ್ರೇಟ್ ಶಾಟ್. ಸೂಪರ್ ಆಗಿ ಮಾಡಿದ್ದಾರೆ. ಮತ್ತೆ ವರ್ಧಂದು ಕಲ್ಲು ಕಡಿಯೋ ಸೀನು ಅಷ್ಟೇ. ಅಂದರೆ ಅವ್ನು ಪರ್ಟಿಕ್ಯುಲರ್ ಆಗಿ ಏನು ಮಾಡ್ತಾ ಇರ್ತಾನೆ ಅಂದರೆ, ಅವ್ನಿಗೆ ಕೋಪ ಬಂತು ಅಂದರೆ ತಡ್ಕೊಳ್ಳೋ. ಈಗ ನೀವು ಕೋಪ ಬಂದರೆ ಬಟ್ಟೆ ಕೀಳೋದು ಅದೆಲ್ಲ ಮಾಡ್ತೀರಾ, ಬಟ್ ಆ ಕ್ಯಾರೆಕ್ಟ್ರ್ ಕೋಪ ಬಂದರೆ ಕಲ್ಲುಗಳನ್ನ ಕಡಿಯುತ್ತೆ, ಕಲ್ಲನ್ನ ಬಾಯಿಗೆ ಹಾಕೊಂಡು ಕಡಿಯುತ್ತೆ, ಅಷ್ಟು ಕೋಪ ಅದಕ್ಕೆ. ಒಂದು ಸರಿ ಆ ಕಲ್ದು ಒರಿಜಿನಲ್ ಕೊಟ್ಬಿಟ್ಟಿದ್ದೀವಿ. ಅಂದರೆ ಡಮ್ಮಿ ಥರ ಇರುತ್ತೆ, ಚಿಟ್ಟು ಕಲ್ಲು ಅಂತ ಇರುತ್ತೆ. ಕಡಿತಾ ಇದ್ದಾನೆ, ಕಡಿದ್ಬಿಟ್ಟು ಆಚೆ ಬಂದರೆ ಬಾಯಿಗೆ ರಕ್ತ ಬರ್ತಾ ಇದೆ ಅವನಿಗೆ. ಏನು ಹಾಕಿದ್ರು ಕಟ್ಟೇಳಕ್ಕಾಗಲಿಲ್ಲ ನಮ್ಮ, ಕಟ್ಟೇಳಿದ್ರೆ ಫ್ರೆಂಡ್ ಅಲ್ವಾ ನಾವು. ನಾನು ಹೇಳಿದೆ ಮಚ್ಚ ಅದು ಆ ಡಿಪಾರ್ಟ್ಮೆಂಟ್ ಯಾವುದೋ ಡಮ್ಮಿ ತಂದಿಟ್ಟವ್ರು, ಅದು ಕೊಟ್ಬಿಟ್ಟವ್ರು ಕಣೋ, ಡಮ್ಮಿ ಕೊಟ್ಟಿಲ್ಲ ಅದು ಕೊಟ್ಟವ್ರು ಕಣೋ. ಕಮ್ಕಲ್ ಸಕ್ಕರೆ ಕೊಡಬೇಕಾಗಿತ್ತು ಆ್ಯಕ್ಚುಲಿ. ಕಮ್ಕಲ್ ಸಕ್ಕರೆ ಅಂದರೆ ನಿಮಗೆ ಸೇಮ್ ಕಲ್ ಥರನೇ ಬರುತ್ತೆ. ನೀವು ಸಿನಿಮಾ ನೋಡಿದ್ರೆ ಅದು ಶಾರ್ಟ್ ನಿಮಗೆ ಗೊತ್ತಾಗುತ್ತೆ. ಅಗದು ಆ ಬ್ಲಡ್ ಇಲ್ಲಿ ಬರ್ತಾ ಇರುತ್ತೆ ಅವನಿಗೆ. ಆಮೇಲೆ ಪ್ರದೀಪ್ ಪೂಜಾ ಅವ್ರದ್ದು ಒಂದು ಏನಾಗುತ್ತೆ ಅಂದರೆ, ಒಂದು ಬಾಳೆ ದಿಂಡು. ನಾನು ಹೀರೋ ಪರ್ಟಿಕ್ಯುಲರ್ ಹೇಳಿದ್ದೆ, ವಿ ಫೈಟ್ ಫಾರ್ ಓನ್ಲಿ ಗುಡ್ ಪ್ರಾಡಕ್ಟ್. ನನಗೆ ರೀಸನ್ಸ್ ವರ್ಕ್ ಆಗಲ್ಲ. ನೀನು 3 ಸರಿ ಶಾರ್ಟ್ ಮಾಡೋದ್ರಿಂದ ಒಂದೇ ಸರಿ ಹೊಡಿ, ಒಂದೇ ಸರಿ ಮಾಡು. ನೀನು 10 ಸರಿ ಮಾಡಿದ್ರು ನಾನು ಒನ್ ಮೋರ್ ಕೇಳ್ತಲೇ ಇರ್ತೀನಿ. 20 ಟೇಕು 30 ಟೇಕ್ ಮಾಡ್ತಿರೋದಿದೆ ಅವನು. ಅಂದರೆ ನನಗೆ ಓಕೆ ಆಗಿದ್ದು ನಾನು ಓಕೆ ಮಾಡಲ್ಲ. ಸೊ ಹಾಗಾಗಿ ಅವರೆಲ್ಲ ಆರ್ಟಿಸ್ಟ್ಗಳಿಗೂ ಹೇಳ್ಬಿಟ್ಟಿದ್ದೆ, ನನಗೆ ತುಂಬ ರಿಯಲಿಸ್ಟಿಕ್ ಆಗಬೇಕು ಈ ಫೈಟು. ನಾನು ಮಾಸ್ಟ್ರಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದೆ, ನೋ ರೋಪ್ಸ್, ಎತ್ತೆಸೋದು ಪತ್ತೆಸೋದಿಲ್ಲ. ನಾರ್ಮಲಾಗಿ ಒಂದು ಹಳ್ಳಿ ಒಳಗಡೆ ನೀವು ಜಗಳಾಡ್ತಾ ಇದ್ರೆ ಯಾವ ಥರ ಇರುತ್ತೆ ಆ ಥರ ಬೇಕು ಅಂತ. ಬಾಳೆಕಂದು ನನ್ನ ಕೈ ಸಿಕ್ಬಿಡುತ್ತೆ. ರಿಯಲಾಗಿ ಫೈಟ್ ನಡೀತಾ ಇದೆ. 3 ಕ್ಯಾಮ್ರಾ ಇಟ್ಟಿದ್ದೀನಿ. ನಿಜವಾಗ್ಲೂ ನಡೀತಾ ಇದೆ ಫೈಟು. ನಿಜವಾಗ್ಲೂ ಅವನು ದ್ರಾವಿಡು, ನಿಜವಾಗ್ಲೂ ಅವನು ಶೃಂಗ, ಮಿತ್ರ, ಗಿರ್ಲ, ಈ 3 ಜನ ಅವನ ಮೇಲೆ ಅಟ್ಯಾಕ್ ನಡೀತಾ ಇದೆ. ನಿಜವಾಗ್ಲೂ ನಡೀತಾ ಇದೆ. ಅವ್ನು ತಗೋದಿದೆ ಪ್ರದೀಪ್ ಪೂಜಾರಿಗೆ ಹೊಡೆದೇ ಬಿಟ್ರಿ ಇಲ್ಲಿ. ಅವ್ರಿಗೂ ಅವಾಗ ಹೇಳ್ಕೊಂಡಿಲ್ಲ. ನಡೀತಾ ಇದೆ ಎಲ್ಲ ಶಾರ್ಟ್ ಕಾಟ್ ಅಂತೀವಿ. ಅದು ಕಂಟಿನ್ಯೂಸ್ ಒಂದು 5 ಸೆಕೆಂಡ್ 5 ನಿಮಿಷ ಏನೋ ಕಂಟಿನ್ಯೂಸ್ ಹೋಗುತ್ತೆ. 3 ಕ್ಯಾಮ್ರಾದು ಕಟ್ಟಿಂಗ್ಸು. ಕಟ್ ಹೇಳಿದ ತಕ್ಷಣ ಬಿದ್ದೆ ಹೋದ್ರು ಪ್ರದೀಪ್ ಪೂಜಾರಿ. ಓಡ್ ಬಂದರೆ ಇಲ್ಲಿ ಅಂತ ಬಟ್ಟೆ ನೋಡಿರೆ ಕೆಂಪು ಬರೆ ಬಂದ್ಬಿಟ್ಟಿದೆ. ಸರಿ ಅದಾಯಿತು. ರಿವೆಂಜ್ ಅಂತಲ್ಲ, ಅದೇ ನೆಕ್ಸ್ಟ್ ಒಂದು 5 ದಿನ ಬಿಟ್ಕೊಂಡು ಕಾಡಲ್ಲಿ ಶೂಟು. ಸೇಮ್ ಹೀರೋ ಬರ್ತಾ ಇರ್ತಾನೆ. ಹೀರೋಗೆ ಒಂದು ಸ್ಟಿಕ್ ತಗೊಂಡು ಪ್ರದೀಪ್ ಪೂಜಾರಿ ಹೊಡಿಬೇಕು. ಅದು ಬೈ ಚಾನ್ಸ್ ಮಿಸ್ ಆಗಿ ಪ್ಯಾಡ್ ಹಾಕಿರೋದೇನಾಗಿದೆ, ಪ್ಯಾಡ್ ಕೆಳಗಡೆ ಹೋಗ್ಬಿಟ್ಟಿದೆ ಹೀರೋಗೆ. ಇಲ್ಲಿಗೆ ಹೊಡಿತಾರೆ ಅನ್ನೋ ನಮ್ಮ ಥಾಟು, ಬಟ್ ಅದು ಹೇಟ್ ಇಲ್ಲಿಗೆ ಬಿದ್ದುಬಿಡ್ತು. ಸೇಮ್ ಏನಿಲ್ಲ, ಅವ್ರು ಕೊಟ್ಟಿದ್ದ ಟ್ಯಾಟೋನ ರಿವರ್ಸ್ ಮಾಡಿ ಪ್ರದೀಪ್ ಪೂಜಾರಿ ವಾಪಸ್ ಕೊಟ್ಟರು ಅಷ್ಟೇ. ಟ್ಯಾಟೋನ ವಾಪಸ್ ಕೊಟ್ಟರು. ಅಂದರೆ ಅಷ್ಟು ರಿಯಲಿಸ್ಟಿಕ್. ಆಮೇಲೆ ರಾಮ್ ಪವನ್ ಅನ್ನೋದೊಂದು ನಿಜ ಅಂದರೆ ಎಲ್ಲ ರಿಯಲ್ಲಾಗಿ ಯೂಸ್ ಮಾಡ್ತಾಯಿದ್ದೆ. ಬಾಕು ಆಗ್ಬೋದು. ಆಮೇಲೆ ವರ್ಧನ್ ಗಿರ್ಲಾ ಅನ್ನೋ ಕ್ಯಾರೆಕ್ಟ್ರು ಬರ್ಜಿ ಎಸೆಯುತ್ತೆ. ಆ ಬರ್ಜಿದು ಅಷ್ಟೇ ಜಸ್ಟ್ ಮಿಸ್ಸು. ಹೀರೋ ಹಿಂದೆ ಬ್ಯಾಕು ಜಸ್ಟ್ ಮಿಸ್ಸು. ರಿಯಲಾಗೆ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಆ ಬರ್ಜಿ
ಹಾಗೇ ಜಾರ್ಕೊಂಡು ಹೋಗುತ್ತೆ. ಓಕೆ ಓಕೆ. ಜಸ್ಟ್ ಮಿಸ್ ಆಗಿದ್ರು ಆದರೆ ಆ ಥರ ತುಂಬ ಮ್ಯಾಕ್ರೋ ಹೇಳ್ತಿರ್ಬೇಕಾದ್ರೆ ಅನ್ಸುತ್ತೆ ಬಹುಶಃ ನಾವು ಸಿನಿಮಾಗೆ ಹೋಗ್ಬೇಕು, ನೋಡಲೇಬೇಕು ಈ ಸಿನಿಮಾ ಅಂತ ಅನ್ಸುತ್ತೆ. ನಮ್ಮ ವೀಕ್ಷಕರಿಗೂ ಹಾಗೆ ಆಗಿರಬಹುದು ಅಂತ ನನ್ನ ಒಂದು ಅನಿಸಿಕೆ. ನಾನು ಎಲ್ರಿಗೂ ಹೇಳೋದು, ದಯವಿಟ್ಟು ಈ ಸಿನಿಮಾಗೆ ಬನ್ನಿ, ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಊರುಗಳಲ್ಲಿ, ನಿಮ್ಮ ಹಳ್ಳಿಗಳಲ್ಲೂ ಕೂಡ, ನಿಮ್ಮ ನೆಚ್ಚಿನ ಥಿಯೇಟರ್ಗಳಲ್ಲೂ ಕೂಡ ಬರ್ತಾ ಇದೆ. ನನಗಂತೂ ತುಂಬ ಖುಷಿ ಆಯಿತು ಸರ್. ಯಾಕಂದರೆ 23ಕ್ಕೆ ಸಿನಿಮಾವನ್ನು ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲರೂ ಈ ಒಂದು ಸಿನಿಮಾವನ್ನು ನೋಡಿ ಗೆಲ್ಲಿಸ್ಲಿ ಅನ್ನುವಂಥ ಮನೋಭಿಲಾಷೆಯಲ್ಲೇ ನಾನು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ನಾವು ಎಲ್ಲ ಸಿನಿಮಾಗಳ ಮಾತುಕತೆಯನ್ನು ಮಾಡೋದಿಲ್ಲ. ನಂಗೊಂದು ಸ್ಪೆಷಲ್ ಆಗಿ ಒಂದು ಹೇಳಿದ್ರು, ಅಂದರೆ ಅಲ್ಲಿಗೆ ಹೋಗೋಣ, ಶೂಟಿಂಗ್ ಸ್ಪಾಟ್ಗೆ ಹೋಗೋಣ, ಅಲ್ಲಿ ಹೋಗಿ ಒಂದಿಷ್ಟು ಪ್ರೋಗ್ರಾಮ್ಗಳನ್ನು ಮಾಡೋಣ ಅಂತ. ಬಹುಶಃ ಸಮಯ ಇರಲಿಲ್ಲ, ಹಾಗಾಗಿ ನಿಮ್ಮನ್ನ ಇಲ್ಲಾದರೂ ಬಂದು ಮಾತಾಡ್ಸೋಣ ಅಂತ ಹೇಳಿ ಇವತ್ತು ನಾವು ಬಿಡುವು ಮಾಡ್ಕೊಂಡು ಬಂದಿದ್ದು. ತುಂಬ ಖುಷಿ ಆಯಿತು. ಸೊ ನಿಮ್ಮ ಇಡೀ ತಂಡಕ್ಕೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ನೀವು ಜಾಯ್ನ್ ಆಗಿ ಇಷ್ಟೆಲ್ಲ ಮಾಹಿತಿಗಳನ್ನು ಹಂಚ್ಕೊಂಡಿದ್ರು. ಬಹುಶಃ ನನಗೆ ಗೊತ್ತು ಇನ್ನೂ ಸಿಕ್ಕಾಪಟ್ಟೆ ವಿಚಾರಗಳು ಇವ್ರ ಹತ್ರ ಇದೆ, ನಿಮ್ಮ ಹತ್ರ ಇದೆ. ಬಹುಶಃ ಸಮಯ ನಿಲ್ಲೋದಿಲ್ಲ ಅಂತ ಇರುತ್ತೆ. ಮುಂದೆ ಸಕ್ಸಸ್ ಮೀಟ್ ಅಂತ ಸಿಕ್ಕದಾಗ್ಲೋ ಅಥವಾ ಖಂಡಿತ ಅವಾಗ ನಾವು ನಮ್ಮ ಊರಿಗೆ ಹೋಗಿ ಎಲ್ಲೆಲ್ಲಿ ಶೂಟಿಂಗ್ ನಡೀತೋ ಅದೇ ಜಾಗದಲ್ಲೇ ಒಳ್ಳೆ ಬಾಡೂಟ ತಿನ್ನೋಣ, ಡೈಟ್ ಮಾಡಿ ಊಟ ಮಾಡೋಣ. ಅಲ್ಲ, ನಮ್ಮ ಹೀರೋಯಿನ್ ಅದ್ಭುತವಾಗಿ ನಾನ್ ವೆಜ್ ಅಡುಗೆ ಮಾಡ್ತಾರೆ, ಅದೇ ಕಡಲ್ಲೇ ಅಡುಗೆ ಮಾಡ್ಸೋಣ, ಅವರೇ ಅಡುಗೆ ಮಾಡ್ತಾರೆ, ಅಡುಗೆ ಮಾಡ್ಕೊಂಡು ಮಾತಾಡ್ತಾರೆ. ನೋಡಿ. ಸೊ ಈಗ ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ, ಈಗ ಸದ್ಯಕ್ಕೆ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಖಂಡಿತ ಆದ್ಮೇಲೆ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳ್ತೀವಿ. ಏನಿಲ್ಲ, ನಾನು ಹೆಗ್ಗದ್ದೆ ಸ್ಟುಡಿಯೋಯಿಂದ ನಾನು ಎಲ್ಲಾ ಕರ್ನಾಟಕದ ಜನತೆ ಕೇಳ್ಕೊಳ್ಳೋದೇನೆಂದ್ರೆ, ಫೆಬ್ರವರಿ 23ನೇ ತಾರೀಕು ಧೈರ್ಯಂ ಸರ್ವತ್ರ ಸದಾ ನಮ್ಮ ಬಿಡುಗಡೆ ಆಗ್ತಾ ಇದೆ. ನಿಮ್ಮ ತಂದೆ ತಾಯಿಯ ಅಸ್ತಿತ್ವ ನೀವು ಹೇಗೆ ಉಳಿಸ್ಕೋಬೇಕು. ನಿಮ್ಮ ತಂದೆ ತಾಯಿನ ನೀವು ನಿಜವಾಗ್ಲೂ ಪ್ರೀತಿಸ್ತಿದ್ದೀರ ಅಂದರೆ ಬಂದು ಒಂದ್ಸರಿ ನನ್ನ ಸಿನಿಮಾ ನೋಡಿ, ಆ ಪ್ರೀತಿ ದುಪ್ಪಟ್ಟಾಗುತ್ತೆ. ನಿಮ್ಮ ಅಸ್ತಿತ್ವಗೋಸ್ಕರ, ನಿಮ್ಮ ನೈಜವಾದ ನೆಲಮೂಲದ ಅಸ್ತಿತ್ವಗೋಸ್ಕರ ಧೈರ್ಯಂ ಸರ್ವತ್ರ ಸದಾ ನಮ್ಮ DSS ನೀವು ನೋಡಬೇಕು, ಅರಸಬೇಕು, ಆಶೀರ್ವದಿಸಬೇಕು. ಖಂಡಿತ ಸರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಮೂರು ಭಾಗಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮ್ಮ ಒಂದು ಸಮಯಕ್ಕೆ ಮತ್ತು ನಿಮಗೆ, ನಿಮ್ಮ ತಂಡಕ್ಕೆ ಎಲ್ರಿಗೂ ಕೂಡ ನಾವು ತುಂಬ ಧನ್ಯವಾದವನ್ನು ಹೇಳೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಾವು ನಿಮಗೆ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ನೀವು ನಿಮ್ಮ ಟೈಮನ್ನು ನಮಗೆ ಕೊಟ್ಟಿದ್ದೀರಾ ಆ್ಯಂಡ್ ನೀವು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ವಿ ಆರ್ ವೆರಿ ಹ್ಯಾಪಿ. ಖಂಡಿತ ನಮ್ಮ ಸಪೋರ್ಟ್ ಇರುತ್ತೆ, ನಮ್ಮ ಒಂದು ವೀಕ್ಷಕರ ಸಪೋರ್ಟ್ ಕೂಡ ಇರುತ್ತೆ. ಅವರೆಲ್ಲರೂ ಕೂಡ ಥಿಯೇಟರ್ಗೆ ಬರಲಿ ಅಂತ ನಾನು ಕೂಡ ಆಶಿಸ್ತೀನಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮತ್ತೆ ನಾಳೆ ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.